ಪತ್ರಿಕೆಗಳು ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದಾರೆ, ಸಾಹಿತ್ಯದ ಬಗ್ಗೆ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ, ಅಥವಾ ಟಿ ವಿ ಮಾಧ್ಯಮಕ್ಕಂತೂ ಬೇಡವೇ ಬೇಡ, ಸಾಹಿತಿಗಳೇ ಬೇಡ. ಬಟ್ ನಂಗೆ ಸೋಷಿಯಲ್ ಮೀಡಿಯಾ ಬಿಟ್ಟಿರೋಕ್ಕಾಗಲ್ಲ, ಯಾಕೆಂದರೆ ಬೇರೆ ಎಲ್ಲೆಲ್ಲೆಲ್ಲೂ ನಮ್ಮ ಸಾಹಿತಿಗಳಿಗೆ ಒಂದು ಅವಕಾಶಗಳಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನನ್ನ FB ಪೋಸ್ಟ್ ಐ ಫೀಲ್ ಇಟ್ಸ್ ಮೋರ್ ಪಾಪ್ಯುಲರ್ ದರ್ ಎನಿ ಆಫ್ ದ ನ್ಯೂಸ್ ಪೇಪರ್ ಪ್ರಕಟಣೆ. ಆಮೇಲೆ ಈ ಐತಿಹಾಸಿಕ ಕಾದಂಬರಿಗಳ ವಿಷಯಕ್ಕೆ ಬರೋದಾದ್ರೆ ಇವಾಗ ಕನ್ನಡದಲ್ಲಿ ಐತಿಹಾಸಿಕ ಕಾದಂಬರಿಗಳ ಒಂದು ಟ್ರೆಂಡ್ ಜಾಸ್ತಿ ಆಗಿದೆ. ಗಜಾನನ ಶರ್ಮರು ಬರೀತಿದ್ದಾರೆ, ಗಣೇಶ ಐತಿಹಾಸಿಕ ಥ್ರಿಲ್ಲರ್ಗಳನ್ನು ಬರೀತಿದ್ದಾರೆ, ತುಂಬಾ ಮಂದಿ ಬರೀತಾ ಇದ್ದಾರೆ. ನೀವು ಇಂದ ಟ್ರೆಂಡ್ ಅಂತ ಬರಿತಾ ಇದ್ದೀರೋ ಅಥವಾ ಅದು ಹೇಗೆ ನಿಮ್ಗೆ ಅದು ಯಾಕೆ ಇತಿಹಾಸವನ್ನೇ ಆಯ್ತು? ನಾನು ರೂಢಿಯಲ್ಲಿ ಚಲಿಸೋ ವ್ಯಕ್ತಿನೇ ಅಲ್ಲ, ನಾನು ಏನು ರೂಢಿಯಲ್ಲಿದೆಯೋ ಅದನ್ನೇ ಹಿಡ್ಕೊಂಡು ಹೋಗೋ ವ್ಯಕ್ತಿನೇ ಅಲ್ಲಲ್ಲ ನಾನು. ಸೊ ನಾನು ಯಾವತ್ತು ರೂಢಿಯನ್ನು ಬ್ರೇಕ್ ಮಾಡ್ಕೊಂಡು ಹೋದವನೇ ನಾನೆಲ್ಲ. ನೀವು ಒಂದು ಮಾಡ್ತೀರ ನಾನು ಇನ್ನೊಂದು ಮಾಡ್ತೀನಿ ಅಂದ್ಕೊಂಡು ಹೋದವನೇ ನಾನು ಎಲ್ಲ ಕಾಲಕ್ಕೂ. ಅದರಿಂದ ನಂಗೆ ಅದೇನು ಇದಾಗಿಲ್ಲ. ನನಗೇನಾಗಿತ್ತು ಅಂದರೆ ಅದೇ ನಿಮ್ಗೆ ಹೇಳಿದೆ ಇಂಡೈರೆಕ್ಟಾಗಿ, ಅವಾಗ ನಾನು ಕಥೆಯಲ್ಲಿರಬಾರ್ದು ಅನ್ನೋದು ತುಂಬ ಇರ್ತಿತ್ತು ನನಗೆ. ನನ್ನ ಅನುಭವಗಳೇ, ನನ್ನ ಇದೆ, ನನ್ನ ವ್ಯಕ್ತಿತ್ವನೇ, ನನ್ನಪ್ಪ ನನ್ನಮ್ಮ ಇದು ನಂಗೆ ಸಾಕಾಗಿತ್ತು. ನನಗೆ ಬೇಡ, ಅದನ್ನು ಮೀರಿ ಬೇರೆ ಜಗತ್ತು ಬರಿತೀನಿ ನಾನು. ಯಾವ ಧರ್ಮದವರನ್ನಾಗಿರ್ಬೋದು, ಅವರು ಯಾವ ದೇಶದವರನ್ನಾಗಿರ್ಬೋದು, ಯಾವ ಕುಲದವರನ್ನಾಗಿರ್ಬೋದು, ಬಟ್ ನಾನು ಅವ್ರ ಬಗ್ಗೆ ಬರಿತೀನಿ. ಬರೆಯೋ ಶಕ್ತಿ ನಾನು ಸೃಷ್ಟಿಸ್ಕೋಬೇಕು ಅಂತ ನನಗೆ ಅದೊಂಥರ ಅಗ್ನಿದಿವ್ಯ ಅನಿಸುತ್ತೆ. ನೀನು ಒಳ್ಳೆ ಕಥೆಗಾರ ಅಂತ ಹೇಳ್ಕೊಳಕ್ಕೆ ಅದೊಂದು ಅಗ್ನಿದಿವ್ಯ ಅಂತ ಅನ್ಸುತ್ತೆ. ನೀನು ಮಾಡಿ ಪುರಾವೆ ಮಾಡಿ ತೋರಿಸ್ಬೇಕು, ನೀನು ಅದನ್ನ ಬರೀಬಲ್ಲೆ ಬೇರೆ ಜಗತ್ತನ್ನು ಕೂಡ ನಾನು ಅಂತ. ಸೊ ಆ ನಿಟ್ಟಿನಿಂದ ನಾನು ಹಿಸ್ಟ್ರಿಗೆ ಹೋದೆ ನಾನು, ತೇಜೋತುಂಗ ಭದ್ರ. ಸೊ ಐ ನೆವರ್ ಹ್ಯಾಡ್ ಆ ತೇಜೋತುಂಗ ಬರೆಯೋ ಟೈಮಲ್ಲಂತೂ ಯಾವುದೇ ಒಂದು ಟ್ರೆಂಡೇ ಇರಲಿಲ್ಲ. ಆ್ಯಕ್ಚುಲಿ ಹಿಸ್ಟಾರಿಕಲ್ ಟ್ರೆಂಡ್ ಅನ್ನೋದೇ ಇರಲಿಲ್ಲ. ನಾನು ಬರೋದ್ನಲ್ಲ, ತೇಜೋ ಸಕ್ಸಸ್ ಹ್ಯಾಸ್ ಗಿವನ್ ಮಿ ಸಮ್ ಅದು ಒಂಥರ ಪುಷ್, ಅಥವಾ ಅದು ಹೈ, ಐ ಹ್ಯಾವ್ ಬಿಕಮ್ ಹೈ ಆನ್ ತೇಜೋ ಸಕ್ಸಸ್. ಅಷ್ಟು ಸಕ್ಸಸ್ಸು ಅಪರೂಪ. ಒಂದು ಕಾದಂಬರಿ ಒಂದು ಆ ಥರ ಸಕ್ಸಸ್ ಆಗೋದು ಅಪರೂಪ. ಇವು ಆಗ್ತವೆ ಬೇರೆ ಯಾವುದನ್ನು ಧಾರ್ಮಿಕ ಪುಸ್ತಕಗಳು ಅಥವಾ ಆ್ಯಕ್ಟಿವಿಸಮ್ ಪುಸ್ತಕಗಳು. ಸೊ ಅವು ಆಗೋದು ಬೇರೆ ಅದು. ಸೊ ಆ ಥರದ್ದು ಚಳವಳಿಗೆ ಸಂಬಂಧಪಟ್ಟ ಪುಸ್ತಕಗಳು ಅವೆಲ್ಲ ಆಗೋದು. ಬಟ್ ಒಂದು ಶುದ್ಧ ಒಂದು ಕತೆ ಪುಸ್ತಕ, ಕಾದಂಬರಿ ಒಂದು ಹಿಂಗೆ ಇಷ್ಟೆಲ್ಲ 15 ರೀಪ್ರಿಂಟ್ ಕಾಣೋದು ಭಾಳ ಅಪರೂಪ ಅನಿಸ್ತು. ನಾನು ಎಲ್ಲಿ ಹೋದ್ರೂ ಅದೇ ಪುಸ್ತಕದ ಬಗ್ಗೆ ಮಾತಾಡ್ತಿದ್ರು, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡ್ತಿದ್ರು. ಆ ಪುಸ್ತಕವನ್ನು ಎಷ್ಟು ಜನ ಹಂಪಿಗೆ ಹೋಗಿ ಬಂದಿದ್ದಾರೆ, ಮತ್ತೊಂದು ಸಲ ಹಂಪಿ ಎಲ್ಲ ನೋಡ್ಕೊಬೋದು, ಇದು ಅದು ಅಂತಂದು ಗುರುತಿಸೋದೆಲ್ಲ ಮಾಡಿದಾರಲ್ಲ. ನನಗೆ ಎಷ್ಟು ಪ್ರೀತಿ ಇರುತ್ತಲ್ಲ ಜನಕ್ಕೆ ಇತಿಹಾಸದ ಮೇಲೆ ಅಂತ ಅನ್ಸಿದಾಗ ಇನ್ನೊಂದು ಬರಿಬೇಕು ಅನ್ಸ. ಬಟ್ ಒಂದೇನಂದರೆ ನಾನು ಮತ್ತೆ ವಿಜಯನಗರಕ್ಕೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಆ ಪೀರಿಯಡೇ ಇಲ್ಲ, ಮತ್ತೆ ರಿಪೀಟ್ ಮಾಡ್ತೀನಿ, ಎಲ್ಲ ರಿಪೀಟ್ ಮಾಡ್ತಾ ಕೂತ್ಕೊಳ್ತೀನಿ. ನಂಗೆ ರಿಪಿಟೇಷನ್ ಇಷ್ಟ ಆಗಲ್ಲ. ಯಾವುದು ಹೊಸದೇ ಜಗತ್ತು ತೊಗೊಳ್ಳೋಣ ಅಂತ. ಇನ್ನು ಅದೇ ಸ್ವಲ್ಪ ಇನ್ನಷ್ಟು ಟಫ್ ಇರಲಿ ಸಬ್ಜೆಕ್ಟ್. ಅಂದರೆ ಸಿಲ್ಕ್ ರೂಟ್ ಇಸ್ ಡೆಫಿನೆಟ್ಲಿ ಟಫರ್ ದ್ಯಾನ್ ವಿಜಯನಗರ ಆ್ಯಂಡ್ ಪೋರ್ಚುಗೀಸ್ ಪೀರಿಯಡ್ ಸ್ಟೋರಿ. ಸೊ ಆ ದೃಷ್ಟಿಯಿಂದ ಬಂದೆ ನಾನು. ಬಟ್ ಸ್ವಲ್ಪ ಮಟ್ಟಿಗೆ ಅದ್ರ ನೆರಳು ಬರುತ್ತೆ. ಇಲ್ಲೂ ಅದೇ ಟೆಕ್ನಿಕ್ಸು, ಅದೇ ಒಂದು ನೆರಳು ಬಂದಿದೆ. ತೇಜೋ ನೆರಳು ಇದರಲ್ಲಿ ಬಂದಿದೆ. ಆ ರೇಷ್ಮೆ ಬಟ್ಟೆಯ ಪಯಣದಲ್ಲಿ ಒಂದು ಪ್ರೀತಿಯ ಪಯಣನೂ ಇದೆ. ಪ್ರೀತಿ ಬೇಕೇ ಬೇಕು. ಪಾರಸಿಕ ನೆಲೆಯಿಂದ ಶುರುವಾಗಿ ಚೀನಾದವರೆಗೆ ಎಲ್ಲ ಮೂರು ಪೇರ್ಸ್ ಬಂದಿದೆ ಆಲ್ಮೋಸ್ಟ್ ಪ್ರೀತಿದ್ದು. ಸೊ ಇತ್ತು ಸಗನೇಮಿ ಆ್ಯಂಡ್ ಬುದ್ಧಮಿತ್ರ, ಆ ಕಡೆಗೆ ಮಧುಮಾಯ ಆ್ಯಂಡ್ ಮಿತ್ರವಂದಕ. ಇಲ್ಲಿ ಇವಳು ಮಧುಮಾಯನೇ ಮತ್ತೊಂದು ರೂಪದಲ್ಲಿ ಬರುವಂಥ ಒಂದು ಇದು ಎಲ್ಲವೂ ಬಂದಿದೆ, ಸಾಕಷ್ಟು ಬಂದಿದೆ. ಪ್ರೀತಿಯ ಕಥೆಗಳು ಬಂದೇ ಬರ್ತವೆ. ಅದು ಹೇಳಲೇಬೇಕು. ಕಡೆಗೂ ಕಾದಂಬರಿ ಅಂದರೆ ಏನು? ಪ್ರೀತಿಯ ಬಗ್ಗೆ, ವಿರಹದ ಬಗ್ಗೆ, ನಮ್ಮನ್ನ ಹಸಿವು, ಬಡತನ, ಸೊ ಎಲ್ಲ ಸಂಗತಿಗಳು, ನಮ್ಮ ಮನುಷ್ಯನದ್ದೆಲ್ಲ ಸಂಗತಿಗಳನ್ನ ಹೇಳ್ತಾ ಹೋಗ್ತಿದ್ದೀವಿ ಹೊರತಾಗಿ ಬೇರೆ ಏನೂ ಅಲ್ಲ ಅಂತ. ಸೊ ಅದರಿಂದ ನಾನು ಮುಂಚೆನೇ ಹೇಳಿದ್ರೆ, ನಾನು ಯಾವತ್ತೂ ಈ ಹೆಗಿಯೋಗ್ರಫಿ ಅಂತ ಏನು ಹೇಳ್ತಿರೋ, ಸೊ ಅಂತಂದರೆ ಈ ಜೀವನ ಚರಿತ್ರೆ ಬರೆಯೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಂದರೆ ಯಾವುದೋ ಒಬ್ಬ ರಾಣಿಯ ಬಗ್ಗೆನೋ, ಒಬ್ಬ ರಾಜನ ಬಗ್ಗೆನೋ, ಒಬ್ಬ ಸೇನಾಪತಿಯ ಬಗ್ಗೆನೋ ಅವನ್ನ ವೈಭವೀಕರಿಸಿ ಅವನೆಂಥ ದೊಡ್ಡ ಇದಾಗಿದ್ದ, ಅವನ ಪ್ರೀತಿ ಪ್ರೇಮಗಳೇನು ಅದನ್ನು ಮಾಡ್ತಾರೆ ಎಲ್ಲರೂ. ಯಾಕೆಂದರೆ ಲೋಕಲ್ ಪೀಪಲಿಗೆ ಇಂಟ್ರೆಸ್ಟ್ ಇರುತ್ತೆ. ಇವಾಗ ಇಲ್ಲಿಯ ಲೋಕಲ್ ಅವರಿಗೆ ಒಬ್ಬ ಯಾವುದೋ ರಾಜನೋ ರಾಣಿನೋ ತುಂಬ ಗೌರವದಿಂದ ಕಂಡಿರುವಂಥವ್ರು ಇದ್ದರೆ ಅವ್ರ ಬಗ್ಗೆ ನಾವು ತುಂಬ ಹೊಗಳಿ ಇದು ಮಾಡಿ ಬರೆದುಬಿಟ್ರೆ ಅದು ಒಂದು ಕ್ರಮ. ಅದು ಇಲ್ಲಿ ಸಕ್ಸಸ್ ಆಗುತ್ತೆ. ಇಲ್ಲಿಂದ ಆಚೆ ಹೋಗಲಾರ್ದದು ಆ ಕೃತಿ ಹೋಗಲ್ಲ. ಸೊ ಆ ಒಂದು ಇದಕ್ಕೆ ಬೆಲೆಗೆ ಬೀಳಲ್ಲ ಅಂತ ಗೊತ್ತಿತ್ತು ನನಗೆ. ಒಂದು ಯಾವಾಗಲೂ ನಾನು ಬರೀ
ಲೋಕಲ್ ಲೇಖಕ ಅಲ್ಲ ಅನಿಸುತ್ತೆ. ನಾನೊಂಥರ ನನ್ನ ಎಲ್ಲಿ ಬೇಕಾದ್ರೂ ಓದಬೇಕು ಜನರು ಅಂತ. ಸೊ ನಾವೆಲ್ಲ ಟಾಲ್ಸ್ಟಾಯ್ ಓದ್ಕೊಂಡಿದ್ದೀವಿ. ಸೊ ನನ್ನ ಕಥೆಯನ್ನು ರಷ್ಯನ್ ಯಾಕೆ ಓದಬಾರ್ದು ಇನ್ನೊಬ್ಬ? ಬಟ್ ಅವಾಗ ಓದಬೇಕಂದ್ರೆ ಸುಮ್ಮನೆ ನಾನು ಯಾವುದೋ ಲೋಕಲ್ ಪ್ಲೀಸಿಂಗ್ ಸ್ಟೋರೀಸ್ ಬರೆದ್ರೆ ಆಗಲ್ಲ ಅದು. ಸೊ ಇಟ್ ಶುಡ್ ಬಿ ಎ ಮಚ್ ಬಿಗ್ಗರ್ ಕ್ಯಾನ್ವಾಸ್ ಫಾರ್ ಇಟ್ ಆ್ಯಕ್ಚುಲಿ. ಅಂದರೆ ಯೂನಿವರ್ಸಲ್ ಆದಂಥ ಸಬ್ಜೆಕ್ಟ್ಸ್ ಬೇಕಾಗುತ್ತೆ. ಈ ಹಿಂದಿನ ಕಾದಂಬರಿ ನಿಮ್ಮದು ಇಂಗ್ಲೀಷಿಗೆ ಹೋಯಿತು, ಇಂಟರ್ನ್ಯಾಷನಲ್ ಆಡಿಯನ್ಸ್ ಕೂಡ ರೀಚ್ ಆಯಿತು. ಅದು ಏನಾದರೂ ಪ್ಲೇ ಆಗಿದೆಯಾ ಇದನ್ನು ಬರೆಯೋದ್ರ ಹಿಂದೆ? ಅನ್ಸುತ್ತೆ ನಂಗೆ ಹಿಸ್ಟ್ರಿ ಬೇಕಿತ್ತು, ಹಿಸ್ಟ್ರಿ ಬರೆದೆ ನಾನು ಅಷ್ಟೇ. ಬಟ್ ನನಗೆ ಕನ್ನಡ ಓದುಗರಿಗೆ ಹೊಸತನ್ನು ಕಟ್ಕೊಡ್ಬೇಕು ಅನ್ಸುತ್ತೆ ನನಗೆ ಯಾವಾಗಲೂ. ಅಂದರೆ ನನ್ನ ಜರ್ನಿಯೇ ನೋಡಿ, ನಾನು ಎಲ್ಲ ಹೊಸ ಸಬ್ಜೆಕ್ಟ್ಸ್ ನಂದೆಲ್ಲ. ಸೊ ಶುರುವಿನಲ್ಲಿ ಸೊಂಡೂರು ತೊಗೊಂಬಂದೆ, ಆಮೇಲೆ ಬೆಂಗಳೂರು ಬಗ್ಗೆ ಕತೆ ಬರೆದೆ. ಸಾಫ್ಟ್ವೇರ್ ನಾನು ಸಾಫ್ಟ್ವೇರ್ ಕತೆ ಬರಬೇಕಲ್ಲಂತೂ ಯಾರ್ಯಾರಿಗೂ ಆ ಜಗತ್ತೇ ಗೊತ್ತಿರಲಿಲ್ಲ, ಅಷ್ಟು ಬರೆದೆ. ಅದೇ ಥರ ಮೋಹನ್ ಸ್ವಾಮಿದಾಯಿತು. ನನಗೆ ಬರೆಯೋದಂಗೆ ಯಾರು ಅಟೆಂಪ್ಟ್ ಕೂಡ ಮಾಡಿಲ್ಲ ಸರಿಯಾಗಿ ಆ ಒಂದು ವಿಷಯ ಬಗ್ಗೆ ಅಷ್ಟು ಡೇರಿಂಗ್ ಆಗಿ ಎಷ್ಟು ಬರೆದೆ ನಾನು. ಅದೆಲ್ಲ ಬರೆದೆ. ಒಮ್ಮೆ ಇತಿಹಾಸ ಬರೆದುಬಿಟ್ಟೆ ನಾನು. ಇತಿಹಾಸ ದಟ್ ಬಿಕೇಮ್ ಎ ಟ್ರೆಂಡ್. ಸೊ ನನ್ನ ಯಾವಾಗಲೂ ಅದು ಮಾಡ್ಕೊಂಡು ಬಂದಿದ್ದೀನಿ ನಾನು. ಪ್ರತಿ ಸಲನೂ ಅದನ್ನ ಮಾಡ್ಕೊಂಡು ಹೊಸ ಸಬ್ಜೆಕ್ಟ್ ಬೇಕು ನನಗೆ. ನಾನು ಹಿಂದಿಂದಕ್ಕೆ ಜೋತ್ ಬೀಳಲ್ಲ. ಸೊ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್ ಆ್ಯಕ್ಚುಲಿ. ಸೊ ನಂಗೆ ಹೊಸ ಸಬ್ಜೆಕ್ಟ್ಗಳು, ಹೊಸ ಸಂವೇದನೆಗಳು, ಹೊಸ ಜನ, ಹೊಸ ಜಗತ್ತು ಬೇಕು ಅಂತ ಆ ನಿಟ್ಟಿನ ಸಿಲ್ಕ್ ರೂಟ್ ಬಂದಿದೆ ಅಷ್ಟೇ. ಅಂದರೆ ಸಿಲ್ಕ್ ರೂಟ್ ನಮಗೆ ಯಾರೂ ಕಲಿಸ್ಕೊಡಲ್ಲ ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ. ಆ್ಯಕ್ಚುಲಿ ಇಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ಆ್ಯಕ್ಚುಲಿ. ಸೊ ಅದು ಬರೋದೇ ಇಲ್ಲ ನಮಗೆ, ಸಿಲ್ಕ್ ರೂಟೇ ಬರೋಲ್ಲ. ನಾವು ಸ್ಟಡಿನೇ ಮಾಡಲ್ಲ ಅದನ್ನು, ಸಿಲ್ಕ್ ರೂಟ್ನ. ಸೊ ನಂಗೆ ಅದು ಬೇಕಿತ್ತು. ನನಗೆ ಅದನ್ನು ನಾನು ತಂದು ಕೊಡಬೇಕು ಕನ್ನಡದ ಓದುಗರಿಗೆ ಅಂತ. ಸೊ ಅಟ್ ದ ಎಂಡ್ ಆಫ್ ದ ಡೇ ನಾನು ಕನ್ನಡ ಲೇಖಕನೇ, ಅದರಲ್ಲಿ ಯಾವ ಅನುಮಾನನೂ ಬೇಡ. ನಾನು ಕನ್ನಡ ಲೇಖಕ. ನನಗೆ ಈ ಕನ್ನಡ ಬಿಟ್ಟು ಇನ್ನೊಂದು ಭಾಷೆ ಬರಲ್ಲ. ಇಂಗ್ಲೀಷಲ್ಲಿ ಬರೆಯೋದಾಗಲಿ, ಬೇರೆ ಭಾಷೆಯಲ್ಲಿ ನಾನು ಊಹೆ ಕೂಡ ಮಾಡ್ಕೊಳ್ಳಲ್ಲ. ಈ ಜನ್ಮಕ್ಕಂತೂ ಆಗಲ್ಲ ಅದು. ಸೊ ಆಯಿತಾ, ನಾನು ಏನಿದ್ರು ಕನ್ನಡದಲ್ಲೇ ಬರೆಯೋದು. ಅದರಿಂದ ಕನ್ನಡ ಓದುಗರು ಮುಖ್ಯ ನನಗೆ ಮೊದಲು. ಸೊ ಮನೆಯನ್ನು ಗೆದ್ದು ಮಾರು ಗೆಲ್ಲಬೇಕು. ಬರೀ ಮಾರು ಗೆದ್ದು ಮನೆ ಗೆಲ್ಲೋದಲ್ಲ ನಾವು ಆ್ಯಕ್ಚುಲಿ. ಅದೇನು ಊರಿಗೆ ಉಪಕಾರಿ ಮನೆಗೆ ಮಹಾಮಾರಿ ಅಂತೇನೋ ಒಂದಿದೆಯಲ್ಲ ಒಂದು. ಸೊ ಅಪಕಾರಿ ಅಂತ ಹಂಗಾಗ್ಲಾರೆ ನಾನು ಯಾವುದೋ ಬೇರೆ ದೇಶದ ಭಾಷೆ ಜನರನ್ನು ಪ್ಲೀಸ್ ಮಾಡೋಕ್ಕೋಗಿ ನಂಗೆ ಕನ್ನಡವನ್ನು ಕಳ್ಕೊಳ್ತೀನಿ ನಾನು. ಇಲ್ಲ. ಸೊ ಐ ಆಮ್ ವೆರಿ ಇಂಪಾರ್ಟೆಂಟ್. ಬಟ್ ಐ ಹ್ಯಾವ್ ಅ ಡಿಸೈರ್ ಟು ಬಿ ಎ ಮಚ್ ಬಿಗ್ಗರ್ ಆಥರ್ ಹೂ ಇಸ್ ರೆಡ್ ಅಕ್ರಾಸ್ ದ ವರ್ಲ್ಡ್ ಅನ್ನೋಂಥ ಆ್ಯಂಬಿಷನ್ ಇದೆ. ಅಲ್ಲ, ಕೈಗೂಡಬೇಕಲ್ಲ, ಕನ್ಸ್ಕೊಳೋದೇನು ಎಲ್ಲರೂ ಕಾಣ್ತಾರೆ, ಕೈಗೂಡಬೇಕಲ್ಲ ಸಂಗತಿಗಳು. ಅದು ನಂಗೆ ಗೊತ್ತಿಲ್ಲ ಏನಾಗುತ್ತೆ. ಓಕೆ, ಈ ಹೊತ್ತಲ್ಲಿ ನಾವು ಕೇಳಬಾರ್ದ ಒಂದು ಪ್ರಶ್ನೆ ಏನಂದರೆ, ನಿಮ್ಮ ಮುಂದಿನ ಕಾದಂಬರಿ ಏನಿರ್ಬೋದು ಅನ್ನೋದ್ರ ಬಗ್ಗೆ. ಯಾಕಂದರೆ ಕಾದಂಬರಿ, ಐತಿಹಾಸಿಕ ಕಾದಂಬರಿ ರುಚಿ ಹತ್ತಿದ ಮೇಲೆ ನೀವು ಮತ್ತೆ ಮರಳಿ ಸಾಂಸಾರಿಕ ಅಥವಾ ವೈಯಕ್ತಿಕ ಹಂಗೆ ಅದೇ ವೈಯಕ್ತಿಕ ಅದಕ್ಕೆ ಹೋಗ್ಲಾರೆ. ಬಟ್ ಬೇರೆ ಜಗತ್ತಿರುತ್ತಲ್ಲ, ಯಾವುದೋ ಒಂದು ಬೇರೆ ಜಗತ್ತಿಗೆ ಹೋಗೋದು. ಅದ್ರ ಜೊತೆಗೆ ನಮ್ಮ ಇತಿಹಾಸದಲ್ಲಿ ಕತ್ತಲ ಕೋಣೆಗಳು ತುಂಬ ಇವೆ. ಈಗ ಸಮುದ್ರಗುಪ್ತ ಬಹಳ ದೊಡ್ಡ ರಾಜ, ಭಾರತದ ಬಹಳ ದೊಡ್ಡ ರಾಜ, ಆದರೆ ಆತನ ಬಗ್ಗೆ ಸರಿಯಾಗಿ ಪರಿಚಯ ಮಾಡಿಕೊಡುವಂಥ ಒಂದು ಕೃತಿ ನಮ್ಮಲ್ಲಿ ಇಲ್ಲ, ಕನ್ನಡದಲ್ಲಿ ಇಲ್ಲ. ನಾನು ಅದನ್ನ ಬರೀಲಾರೆ, ಯಾಕಂದರೆ ಅದು ಜೀವನ ಚರಿತ್ರೆ ಆಗುತ್ತೆ ನನಗೆ. ಸಮುದ್ರಗುಪ್ತನ ಬರೆದ್ರೆ ಹೇಳಿದ್ದಲ್ಲ. ಬಟ್ ನನಗೆ ಒಂದು ಪರಿಸರ ಕತ್ತಲ ಕೋಣೆಯಲ್ಲಿದೆ ಅಂದರೆ ಅದ್ರ ಬಗ್ಗೆ ಇದಾಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್, ಪೋರ್ಚುಗೀಸ್ ಜನರು ಹೆಂಗೆ ಬದುಕಿದ್ರು ನಮ್ಮ ಭಾರತದಲ್ಲಿ ಈ ಚಟುವಟಿಕೆಗಳಾಗಬೇಕಲ್ಲ, ಅದು ಕತ್ತಲ ಕೋಣೆ ಆಗಿತ್ತು ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದನ್ನು ತೊಗೊಂಬರೋಕ್ಕೆ ಖುಷಿ ನನಗೆ. ಸೊ ಬಟ್ ಆದರೆ ಒಬ್ಬ ವ್ಯಕ್ತಿಯನ್ನು ಕೇಂದ್ರೀಕರಿಸಿ ಬರೆಯಲ್ಲ ನಾನು ಅಂತ ಹೇಳಿದೆ. ಬಟ್ ಇತಿಹಾಸದ ಏನಂದರೆ, ಅನಂತಮೂರ್ತಿ ಒಂದು ಮಾತು ಹೇಳ್ತಿದ್ರು ಯಾವಾಗಲೂ, ಯಾವ ವಿಷಯದಲ್ಲಿ ನೀವು ಯಶಸ್ವಿ ಆಗ್ತಿರೋ ಅದನ್ನು ಮತ್ತೆ ಮತ್ತೆ ಮಾಡಬೇಡಿ, ನಿಲ್ಲಿಸಿ, ಅದನ್ನು ಬ್ರೇಕ್ ಮಾಡಿ, ಅದನ್ನು ಮಾಡಿ ಅಂತ ಭಾಳ ಹೇಳೋರು ನನಗೆ ಅನಂತಮೂರ್ತಿ. ಸೊ ಅದು ಅವಾಗವಾಗ ರಿಂಗಣಿಸ್ತಾ ಇರುತ್ತೆ ನನಗೆ. ಇದನ್ನು ಬರೆದುವಾಗಲೂ ಸ್ವಲ್ಪ ಆ ಪಾಪ ಪ್ರಜ್ಞೆ ಕಾಡಿದೆ. ಮತ್ತು ನಾನು ಯಶಸ್ಸಿಗೆ ದಾರಿ ಹಿಡಿತಾ ಇದ್ದೀನಿ, ನಾನು ಇದೆಲ್ಲ ಹೊಸ ಇದಕ್ಕೆ ಹೋಗ್ಬೇಕು ನಾನು ಅಂತ ಭಾಳ ಯೋಚನೆ ಮಾಡಿದ್ದೀನಿ ನಾನು. ಬಟ್ ಇನ್ನು ಮುಂದೆ ಹೋಗ್ತೀನಿ ಅನಿಸುತ್ತೆ. ಬಟ್ ಏನು ಹೇಳಬಲ್ಲೆ ಅಂದರೆ, ನಾನು ಹೆಚ್ಚು ಬರೀಲಾರೆ. ನಾನು ಇನ್ನು ಅಬ್ಬಬ್ಬಾ ಅಂದರೆ ಅನದರ್ 2-3 ಕಾದಂಬರಿ ಬರೆದೇನೇನೋ ಅಷ್ಟೇ. ಯಾಕೆ ನಾನು ಇಷ್ಟಿಷ್ಟು 5-5 ವರ್ಷ ತೊಗೊಂಡ್ರೆ ಇನ್ನು ಎಷ್ಟು ಬರೆಯೋಕ್ಕಾಗತ್ತೆ? ನನ್ನ ಪ್ರಕಾರ ಇನ್ನೊಂದು 2-3 ಕಾದಂಬರಿ ಬರೆಯೋಷ್ಟೊತ್ತಿಗೆ ಆರೋಗ್ಯ ಏನಾಗಿರುತ್ತೋ ಏನು ಕಥೆಯೋ ಗೊತ್ತಿಲ್ಲಲ್ಲ. ಅಷ್ಟಾದರೆ ಸಾಕು. ಒಂದು 5 ಕಾದಂಬರಿ ಬರೆದ, ಒಳ್ಳೆ ಕಾದಂಬರಿಗಳು, ಜನರು ನೆನ್ಪಿಟ್ಕೊಳ್ಳೋ ಕಾದಂಬರಿಗಳು ಬರೆದಿದ್ದಾನೆ ಒಬ್ಬ ವ್ಯಕ್ತಿ ಅಂದರೆ, ಒಬ್ಬ ಸಾಹಿತಿ ಅಂದರೆ, ಅದು ಯಶಸ್ವಿ ಜೀವನವೇ ನನ್ನ ಪ್ರಕಾರ ಒಬ್ಬ ಸಾಹಿತ್ಯದ. ಅಷ್ಟು ಕೂಡ ಇಂಗ್ಲೀಷ್ ಅನುವಾದ ನಿರೀಕ್ಷೆ ಮಾಡ್ಬೋದಾ? ಬರುತ್ತೆ ಅನ್ಸುತ್ತೆ. ಯಾಕೆಂದರೆ ಇವಾಗ ಇಂಗ್ಲೀಷ್ನಲ್ಲಿ ಸಿಕ್ಕಾಪಟ್ಟೆ ಓದುಗರು ಕ್ರಿಯೇಟ್ ಆಗಿದ್ದಾರೆ. ನನಗೆ ಪೀಪಲ್ ಆರ್ ವೇಟಿಂಗ್ ಫಾರ್. ಆ್ಯಂಡ್ ಈ ಥರ ಸಬ್ಜೆಕ್ಟ್ಸ್ ಅಂತೂ ಆ ಇಂಗ್ಲೀಷಲ್ಲೇ ಇರಲ್ಲ.
ಆ್ಯಕ್ಚುಲಿ ಯಾರು ಬರೆಯಲ್ಲ ಅಷ್ಟೆಲ್ಲ, ಅಂದರೆ ಇಂಡಿಯನ್ ಇಂಗ್ಲೀಷ್ ಅಂತೂ ಬರೆಯೋದೇ ಇಲ್ಲ ಬಿಡಿ, ಎಲ್ಲ ಹೊರಗಿನವ್ರು ಬರೆದಿರ್ಬೋದು ಎಲ್ಲ. ಸಿಲ್ಕ್ ರೋಡ್ ಬಗ್ಗೆ ನಾನ್ ಫಿಕ್ಷನ್ ಬುಕ್ಗಳು ಸಿಗಬಹುದು, ಆದರೆ ನಾನ್ ಫಿಕ್ಷನ್ ಇಂಡಿಯನ್ಸ್ ಬರೆದಿರೋದು ಭಾರಿ ಕಡಿಮೆ ನನ್ನ ಪ್ರಕಾರ. ಇವಾಗ ಇವರು ವಿಲಿಯಂ ಡಾಲ್ರಿಂಪಲ್ ಏನೋ ಒಂದು ಬರೆದಿರುವಂಥ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲರೂ. ಬಟ್ ಫಿಕ್ಷನ್ನಲ್ಲಿ ಸಿಲ್ಕ್ ರೂಟ್ ಅನ್ನೋಂಥದ್ದು ನಮ್ಮ ಇಂಡಿಯನ್ಸ್ ಬರೆದಿರಲ್ಲ ಅಂದ್ಕೊಳ್ತೀನಿ ನಾನು. ಅದರಿಂದ ಇಂಟ್ರೆಸ್ಟಿಂಗ್ ಆಗಿದ್ದೇ ಇರ್ಬೋದು ಆ ಸಬ್ಜೆಕ್ಟ್ ಬರೋದು ನಂದು. ಅಂದರೆ ಇವಾಗ ತೇಜು ಸಕ್ಸಸ್ ಆಗಿರೋದ್ರಿಂದ ಸೊ ಪೀಪಲ್ ವಿಲ್ ಬಿ ವೇಟಿಂಗ್ ಫಾರ್ ದಿಸ್ ಬುಕ್ ಆಲ್ಸೋ. ಆ್ಯಂಡ್ ಜೊತೆಗೆ ತೆಲುಗಲ್ಲಿ ಭಾಳ ನಂಗೆ ಅಭಿಮಾನ, ಕನ್ನಡದ ಥರ ಆಗಿಬಿಟ್ಟಿದೆ ಅಲ್ಲಿ ತೆಲುಗುನಲ್ಲಂತೂ ಆ ಪರಿ. ಅವ್ರು ಆಗಲೇ ಅರ್ಧ ಟ್ರಾನ್ಸ್ಲೇಷನ್ ಮುಗಿಸ್ಬಿಟ್ರು ಈ ಪುಸ್ತಕದ. ಡಿಸೆಂಬರಿಗೆ ಪಬ್ಲಿಷ್ ಮಾಡ್ತಾರಂತೆ ಪುಸ್ತಕನ ಇದನ್ನು. ಅವ್ರು ಅಷ್ಟು ಫಾಸ್ಟಾಗಿ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಅಷ್ಟೊಂದು ಓದುಗರ ವಲಯ ಇದೆ ನನ್ನ ಇದರಿಂದ. ಐ ಫೀಲ್ ಲಕ್ಕಿ. ನಂಗೆ ತೆಲುಗು ಬಗ್ಗೆ ಭಾಳ ಪ್ರೀತಿ, ನನ್ನ ನೇಬರ್ ಸ್ಟೇಟಲ್ಲ, ನಂಗೆ ತೆಲುಗು ಬೇರೆ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ನಂಗೆ ತೆಲುಗು ಓದುಗರು, ತೆಲುಗು ಜಗತ್ತು ಭಾಳ ಇಷ್ಟ ನನಗೆ. ಸೊ ಅದರಿಂದ ಖುಷಿ ಅದು. ಸೊ ನೋಡೋಣ. ನಾನು ಹೇಳಿದೆ ನನ್ನ ಕರ್ತವ್ಯ ಏನು, ಕನ್ನಡದಲ್ಲಿ ಒಳ್ಳೆಯ ಪುಸ್ತಕನ ಬರೆದಿಟ್ಬಿಡೋದು. ಮುಂದೇನೇನಾಗುತ್ತೋ ಆ ಪುಸ್ತಕದ ಅದೃಷ್ಟ ಮತ್ತು ಬೇರೆ ಇದೆಲ್ಲ ಅಷ್ಟೇ. ಅದನ್ನು ನನಗೆ ಎಷ್ಟಂತ ಮಾಡೋಕ್ಕಾಗುತ್ತೆ. ನಾನೇನು ಮಾಡಿಲ್ಲ, ಅದರಿಂದ ಹೋಗ್ಲಾರೆ. ನನಗೆ ಈವನ್ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಆಗಬೇಕಲ್ಲಕ್ಕೂ ನಾನು ಇನ್ವಾಲ್ವೇ ಆಗಲ್ಲ. ಬೇಡ, ನಾನು ಸೇರಿಸ್ಬೇಡಿ ನೀವು ನನ್ನ ಅಂತ ಹೇಳ್ತೀನಿ. ತೆಲುಗು ಅಂತೂ ನಾನು ಒಂದು ಚೂರು ರಿವ್ಯೂ ಮಾಡಲ್ಲ. ಹೋಗಿ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ, ಯಾರೋ ನಂಬಿಕಸ್ಟ್ರಿಗೆ ಕೊಟ್ಬಿಟ್ಟು. ಏಕೆಂದರೆ ನನ್ನ ಟೈಮ್ ಹೋದರೆ ನನ್ನ ಗತಿ ಏನು. ಟ್ರಾನ್ಸ್ಲೇಷನ್ ವಿಷಯ ಇದಕ್ಕೆ ನಾನು ಟೈಮ್ ಹಾಕ್ಕೊಡ್ತಾ ಕೂತ್ಕೊಂಡ್ರೆ ನನ್ನ ಒರಿಜಿನಲ್ ರೈಟಿಂಗ್ ಸಫರ್ ಆಗುತ್ತಲ್ವ. ನಂಗೆ ಬೇಡ ಅದು, ನಂಗೆ ಬೇಡ. ನನಗೆ ಆಲ್ಸೋ ಇಂಟ್ರೆಸ್ಟ್ ಇನ್ ರೈಟಿಂಗ್ ವಾಲ್ಯೂಮಿನಸ್. ಸೊ ಸುಮ್ಮನೆ ಸಣ್ಣ 100 ಪುಟ 150 ಪುಟದ ಕಾದಂಬರಿ ನಂಗೆ ಇಷ್ಟ ಅಲ್ಲ ಆ್ಯಕ್ಚುಲಿ. ಸೊ ನಂಗೆ ಬರೆಯೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಅಲ್ಲಿ ಪೂರ್ತಿ ಹಿಡಿಯೋಕ್ಕಾಗಲ್ಲ ಅನಿಸುತ್ತೆ ನನಗೆ. ಸ್ವಲ್ಪ ದೊಡ್ಡದಾಗೇ ಬರೀಬೇಕು ಅಂತ. ಈಗಲೂ ನೀವು 450 ಪುಟ ಬರೆದ ಮೇಲೂ ನೀವು ಹೇಳದೆ ಉಳಿದಂಥ ಅಂಶಗಳು ತುಂಬ ಬೇಕು. ಅದಷ್ಟು ಬಿಕಾಸ್ ಇಸ್ ಕ್ಯಾನ್ವಾಸ್ ಇಸ್ ಸೋ ಬಿಗ್. ಎಷ್ಟು ದೊಡ್ಡ ಕ್ಯಾನ್ವಾಸ್ ಅಲ್ಲ, ಇಲ್ಲಿ ಎಷ್ಟು ಉಳ್ಕೊಂಡಿರುತ್ತೆ ಇದರಲ್ಲಿ ಕಾಲ. ನಾನು ಆ್ಯಕ್ಚುಲಿ ಇದನ್ನು ಈ ಪುಸ್ತಕನ ಫಸ್ಟ್ ಶೋನಲ್ಲಿ ಪ್ಲ್ಯಾನ್ ಮಾಡಿದ್ದು 2ನೇ ಶತಮಾನದ ಒಂದು ಕಾದಂಬರಿ, 8ನೇ ಶತಮಾನದ ಒಂದು ಕಾದಂಬರಿ, 20ನೇ ಶತಮಾನದ ಒಂದು ಕಾದಂಬರಿ ಬರೀಬೇಕು ಅಂದ್ಕೊಂಡಿದ್ದೆ. ಅಂದರೆ ಆ ಸಿಲ್ಕ್ ರೂಟ್ 3 ಟ್ರೇಡ್ಗಳಿಗೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 7ನೇ ಶತಮಾನ 8ನೇ ಶತಮಾನದಲ್ಲಿ ಹ್ಯೂಯನ್ ಸಾಂಗ್ ಬರುವಂಥ ಟೈಮು, ಆ ಒಂದು ಪೀರಿಯಡು ಅದೊಂದು ಬೇರೆ ಜಗತ್ತು. 20ನೇ ಶತಮಾನದಲ್ಲಿ ಇಡೀ ಸಿಲ್ಕ್ ರೂಟ್ ಮುಚ್ಚಿ ಹೋಗ್ಬಿಟ್ಟಿತ್ತು. ಯಾರಿಗೂ ಕಲ್ಪನೆ ಕೂಡ ಇರಲಿಲ್ಲ ಹಿಂಗೆಲ್ಲ ನಡೆದಿದೆ, ಇಲ್ಲಿ ಜನ ಇಷ್ಟೆಲ್ಲ ಓಡಾಡಿದ್ರೆ ಅನ್ನೋ ಕಲ್ಪನೆನೇ ಇಲ್ಲ. ಇವರು ಬ್ರಿಟಿಷರ್ಸಲ್ಲಿ ಭಾರತಕ್ಕೆ ಬಂದ ಮೇಲೆ ಇವರು ಶುರು ಮಾಡಿಕೊಂಡ್ರು. ಇವ್ರಿಗೆ ಮೊದಲೇ ಇತಿಹಾಸದ ಹುಚ್ಚು ಯಾವಾಗಲೂ. ಇವ್ರು ಹೋಗಿ ಹುಡುಕೊಂಡು ಏನು ಇಲ್ಲೆಲ್ಲ ಊರುಗಳಿತ್ತ, ಇಲ್ಲೆಲ್ಲ ಜನರು ಬದುಕಿದ್ರ ಇಲ್ಲೆಲ್ಲ ಅಂತ ಕೆದಕೋಕ್ಕೆ ಹೋದರು. ಎಲ್ಲ ಉತ್ಖನನ ಮಾಡ್ತಾ ಹೋದಾಗ ಇವೆಲ್ಲ ತರ್ಕೊಂತು, ಇವೆಲ್ಲ ಗೊತ್ತಾಗ್ತಾ ಹೋಯ್ತು ನಮಗೆ. ಆ್ಯಕ್ಚುಲಿ ನೋಡಿ, ಬುದ್ಧನ ಬಹುತೇಕ ಈವನ್ 20ನೇ ಶತಮಾನದ ಬಿಗಿನಿಂಗ್ನಲ್ಲೂ ಬುದ್ಧ ಆಫ್ರಿಕನ್ ಅಂದ್ಕೊಂಡಿದ್ರು ಎಷ್ಟೋ ಜನ. ಯಾಕೆಂದರೆ ಅವ್ನು ಗುಂಗುರು ಕೂದಲು ಹಾಕ್ಬಿಟ್ಟಿದ್ದಾರೆ ಎಲ್ಲರೂ. ಯಾಕೆಂದರೆ ಅದು ಇವರು ಗ್ರೀಕ್ಸ್ ಮಾಡಿರೋದು ಇದ್ದದ್ದು ಶಿಲ್ಪಗಳು, ಅವರು ಗುಂಗುರು ಕೂದಲು ಮಾಡಿಟ್ಬಿಟ್ಟಿದ್ದಾರೆ ಆತಂಗೆ. ನಮ್ಗೆ ಇಂಡಿಯಾದಲ್ಲಿ ಎತ್ತಲಗಡೆ ಗುಂಗುರು ಕೂದಲು ಇರುತ್ತೆ ಅವನಿಗೆ. ಸೊ ಇರಲ್ಲ ಅವನಿಗೆ, ಬುದ್ಧಂಗೆ ಇರಲ್ಲ. ಅಷ್ಟಕ್ಕೂ ಬುದ್ಧ ಎಲ್ಲ ಫುಲ್ ಶೇವನ್ನು, ಸೊ ಕೂದಲು ಇರಲ್ಲ ಅವನಿಗೆ ಆ್ಯಕ್ಚುಲಿ. ನಾವೀಗ ನೋಡ್ತಾ ಇರೋ ಬುದ್ಧನ ಶಿಲ್ಪಗಳಲ್ಲೂ ಗ್ರೀಕ್ ಅವರು ಒಂದು ಶಿಲ್ಪಕಲೆಗಳೇನಿತ್ತು ಅದನ್ನು ನಮ್ಮವರಿಗೆ ಕಲಿಸ್ಕೊಟ್ಟಿದ್ದಾರೆ. ಸೊ ಅದರಿಂದ ಬರ್ತಾ ಹೋಗಿದೆ ಅಷ್ಟೊತ್ತಿಗೆ. ಯಾಕೆಂದರೆ ಇದು ಶೂ ಎಲ್ಲ ಆಗೋಷ್ಟೊತ್ತಿಗೆ ಆಗಲೇ 700 ವರ್ಷ ಆಗಿದೆ ಬುದ್ಧಂದು. 650 years ಇಸ್ ಓವರ್. ಯಾರಿಗೆ ಏನು ನೆನಪಿರುತ್ತೆ ಬುದ್ಧ ಹೆಂಗಿದ್ದ ಅನ್ನೋ ಚಿತ್ರಣ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕಲ್ಪನೆಯಲ್ಲಿ ಮೂಡಿರುವಂಥದ್ದೇ ಹೊರತಾಗಿ ಒರಿಜಿನಲ್ ಬುದ್ಧ ಹೆಂಗೆ ಇದ್ದ ಅಂತ ಐ ಡೋಂಟ್ ಥಿಂಕ್ ಎನಿವನ್ ವಿಲ್ ನೋ. ಮೋಸ್ಟ್ ಪ್ರಾಬಲಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಇವ್ರು ಕಲ್ಪನೆ ಮಾಡಿದರು. ಅದಕ್ಕೆ ಜನಕ್ಕೆ ಮೊದಲೆಲ್ಲ ಹಂಗೆ ಅಂದ್ಕೊಂಡ್ರು ಆಫ್ರಿಕನ್ಸ್ ಅಂತ. ಆಮೇಲೆ ಕೆಲ ಹ್ಯೂಯನ್ ಸಾಂಗ್ ಇದು ಬಂದು ಚರಿತ್ರೆಗಳೆಲ್ಲ ಬಂದು ಅದನ್ನೆಲ್ಲ ನೋಡಿಕೊಂಡು ಬೇರೆ ಎಲ್ಲ ಓದುವ ಕಾಲಕ್ಕೆ ಅವಾಗಿತ್ತು. ಯಾಕೆಂದರೆ ಇಲ್ಲಿ ಏನು ಮಾಡಿಬಿಟ್ಟಿದ್ರು, ಬುದ್ಧ ದಶಾವತಾರದಲ್ಲಿ ಒಬ್ಬ ಅಂತ ಹಿಂದೂ ಧರ್ಮದವ್ರು ಕ್ಲೇಮ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಬುದ್ಧನ್ನೇ ಬೇರೆ ಕಲ್ಪನೆ ಇತ್ತು ಎಲ್ಲರಿಗೂ. ಇವನ ಕಥೆಯೇ ಬೇರೆ ಇದೆ, ದಶಾವತಾರದ ಬುದ್ಧನ ಕಲ್ಪನೆಯೇ ಬೇರೆ ಇತ್ತು. ಸೊ ಈ ಬುದ್ಧಂದು ಬೇರೆ ಇದೆ ನಮಗೆ ಆ್ಯಕ್ಚುಲಿ, ಗೌತಮ ಬುದ್ಧ ಬೇರೆ ಅಲ್ಲ. ಸೊ ಇವೆಲ್ಲ ಕನ್ಫ್ಯೂಷನ್ಸ್ ಆ ಟೈಮಲ್ಲಿ ತುಂಬ ಇತ್ತು. ಆನಂತರ ಕ್ಲಿಯರ್, ಇವಾಗೆಲ್ಲ ನಾವು ಕ್ಲಾರಿಟಿ ಬಂದಿದೆ ನಮಗೆಲ್ಲಕ್ಕೆ. ಸೊ ಇದಾಗುತ್ತೆ. ಬಟ್ ಅವೆಲ್ಲಕ್ಕಿಂತ ಹೆಚ್ಚು ಪಾಪ ನಂಗೆ ಈ ಪುಸ್ತಕ ಬುದ್ಧನಿಗೆ ಅರ್ಪಣೆ ಮಾಡಿದ್ದೀನಿ. ಯಾಕೆಂದರೆ ನನಗೆ ಈ ಥರ 2500 ವರ್ಷದ ಕೆಳಗೆ ಒಬ್ಬ ವ್ಯಕ್ತಿ ಇಷ್ಟು ರ್ಯಾಷ್ನಲ್ ಆಗಿರೋಕ್ಕೆ ಸಾಧ್ಯನಾ? ಒಂದು ವೈಜ್ಞಾನಿಕ ಮನೋಭಾವದಲ್ಲಿ ಯೋಚನೆ ಮಾಡುವಂಥದ್ದು, ಯಾವ ರೂಢಿಯಲ್ಲೂ ಚಲಿಸದೆ ತನ್ನದೇ ಆದ ಸ್ವಂತ ದಾರಿಯನ್ನು ನಡೆಸ್ಕೊಂಡು ನಡೆದ್ನಲ್ಲ ಬುದ್ಧ. ನನಗೆ
ನಂಗೆ ಅದು ಭಾಳ ಮೆಸ್ಮರೈಸಿಂಗ್ ಅನಿಸುತ್ತೆ. ಬುದ್ಧಂದೆಲ್ಲ ಓದ್ದೆ ನಾನು ಕೂತ್ಕೊಂಡು, ಅವನ್ನ ಏನೇನು ಹೇಳಿದ್ದಾನೆ ಅಂತೆಲ್ಲ ಸಾಕಷ್ಟು ಓದ್ದೆ. ಅಫ್ಕೋರ್ಸ್ ಇಟ್ಸ್ ವೆರಿ ಬಿಗ್ ಓಷನ್ ಇದ್ದಂಗೆ ಅದು. ನನ್ನ ಬುಕ್ಸಿಗೆ ಎಷ್ಟಾಗುತ್ತೋ ಅಷ್ಟು ಅಂತ ತೊಗೊಂಡಿರೋದು. ನನಗೆ ಬುದ್ಧನ ಬಗ್ಗೆ ಬಹಳ ಗೌರವ ಬಂತಿತ್ತು ಈ ಪ್ರಾಜೆಕ್ಟಲ್ಲಿ. ಎಷ್ಟು ಯೋಚನೆ ಮಾಡಿದಾನಲ್ಲಪ್ಪ ಈ ಮನುಷ್ಯ, ಈ ಭಾರತದಲ್ಲಿ ಇಂಥ ಒಬ್ಬ ವ್ಯಕ್ತಿ ಬದುಕಿದ್ನ ಒಂದು ಕಾಲಕ್ಕೆ ಅನ್ನುವಂಥದ್ದು. ಐ ಥಿಂಕ್ ಇಫ್ ಯು ಆಸ್ಕ್ ಮೀ ದ ಸಿಂಗಲ್ ಮೋಸ್ಟ್ ಪವರ್ಫುಲ್ ಪರ್ಸನಾಲಿಟಿ ಆಫ್ ಇಂಡಿಯಾ ಅಂತಂದರೆ ಬುದ್ಧನನ್ನು ಕೋಟ್ ಮಾಡ್ಬೋದು ನಾವೆಲ್ಲರೂ ಅಂತ ಅನ್ಸುತ್ತೆ. ಅಷ್ಟು ಪವರ್ಫುಲ್ಲು ಬುದ್ಧ. ಆ್ಯಂಡ್ ಕನ್ಸಿಡರಿಂಗ್ ಹಿಸ್ ಟೈಮ್ ಆಲ್ಸೋ. ಬೇರೆ ನಮಗೆ ರೆಕಾರ್ಡ್ಸ್ ಇಲ್ಲ, ಬೇರೆ ಎಲ್ಲದಕ್ಕೂ ಇರ್ಬೋದು ಜನ, ರೆಕಾರ್ಡ್ಸ್ ಇದ್ರಲ್ಲಿ ನೋಡಿದರೆ, ಹಿಸ್ಟ್ರಿ ಇರೋದ್ರಲ್ಲಿ ನೋಡಿದರೆ ಬುದ್ಧನ ಬಗ್ಗೆ ಬಹಳ ಗೌರವ ಬಂತಿದ್ದು ಓದಿದ ಮೇಲೆ. ನಂಗೆ ಹೇಳಿದ ನಂಗೆ ಧರ್ಮಗಳ ಬಗ್ಗೆ ಭಾಳ ಗೌರವ. ನನಗೆ ಬೇರೆ ಧರ್ಮ ಓದ್ಬೇಕನ್ಸುತ್ತೆ ನನಗೆ. ಅವ್ರ ಧರ್ಮದಲ್ಲಿ ಏನು ಹೇಳ್ತಾರೆ, ಅವರಲ್ಲಿ ಕಸ್ಟಮ್ಸ್ ಏನಿದೆ, ಅದು ಯಾಕೆ ಬಂತು, ಅವ್ರಿಗೆ ಏನು ಹಿಂಗೆ ಮಾಡ್ತಾರೆ, ಇವೆಲ್ಲ ತುಂಬ ಇಷ್ಟ ನನಗೆ. ಯಾಕೆಂದರೆ ಅವು ನಮ್ಮ ಜನರನ್ನು, ನಮ್ಮ ಹಿರಿಯರನ್ನು ನಡೆಸಿದಂಥ ಶಕ್ತಿಗಳವು ಧರ್ಮಗಳೆಲ್ಲವು. ಅಫ್ಕೋರ್ಸ್ ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡಂಥ ರಾಜಕೀಯ ವ್ಯಕ್ತಿಗಳು ಎಲ್ಲ ಕಾಲಕ್ಕೂ ಇದ್ದರು, ಮಠಗಳಿದ್ವು, ಶೋಷಣೆ ಆಗಿದೆ, ಅದೆಲ್ಲ ಒಪ್ಕೊಳ್ತೀನಿ. ಬಟ್ ಧರ್ಮದ್ದೇ ಆದಂಥ ಉದ್ದೇಶದ ಶಕ್ತಿಗಳಿತ್ತಲ್ಲ, ಆ ಶಕ್ತಿಗಳು ನಂಗೆ ಭಾಳ ಮುಖ್ಯ ಅನಿಸುತ್ತೆ. ಇದು ಹೆಂಗಪ್ಪ, ಯಾವ ಥರ ಮನುಷ್ಯರನ್ನು ಜೀವನವನ್ನು ಕಟ್ಟಿಕೊಡೋಕ್ಕೆ ಟ್ರೈ ಮಾಡಿವೆ, ಹೆಂಗೆ ಬದಲಾಗಿವೆ, ಯಾವ ಕಾರಣಕ್ಕೆ ಯಾವ ಬದಲಾವಣೆ ಬಂದಿರ್ಬೋದು. ನನಗೆ ಈ ಆಂಥ್ರೋಪಾಲಜಿ ಅಂತ ಏನಂತೀರ ಅದು ಭಾಳ ಇಷ್ಟ, ನನಗೆ ಓದಬೇಕು ಅಂತ ಅನಿಸುತ್ತೆ. ಸೊ ಅದನ್ನು ಓದ್ತಾ ಇರ್ತೀನಿ ಎಷ್ಟು ಸಾಧ್ಯನೋ ಅಷ್ಟು. ನಾನು ಫಿಕ್ಷನ್ ಓದಿದಷ್ಟು ಫಿಕ್ಷನ್ ಓದೋದೇ ಇಲ್ಲ. ನನಗೆ ಫಿಕ್ಷನ್ ಓದ್ರಲ್ಲಿ ಆಸಕ್ತಿ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಫಿಕ್ಷನ್ ಓದೋಕೆ ಕೂತ್ಕೊಂಡ್ರೆ ಏನು ಮಾಡ್ತೀನಿ, ಅರೆ ಹಿಂಗೆ ಬರಿಬೋದಿತ್ತಲ್ಲ ಅಂದರೆ ನಾನು ಕತೆಗಾರಾಗಿ ಹೆಂಗೆ ಬರಿಬೋದು ಅಂತ ಹೇಳೋಕ್ಕೆ ಶುರು ಮಾಡ್ತೀನಿ ನಾನು. ಸೊ ಅದರಿಂದ ಏನು ಉಪಯೋಗ ಇಲ್ಲ. ನಾನು ಫಿಕ್ಷನ್ ಓದಿದ್ರೆ ಏನೋ ಒಂದು ಕತೆ ಐಡಿಯಾ ಬರುತ್ತೆ, ಒಂದು ಜ್ಞಾನ ಇದಾಗುತ್ತೆ. ಸೊ ಐ ಲವ್ ರೀಡಿಂಗ್ ನಾನ್ ಫಿಕ್ಷನ್ನು. ಅದು ಈ ಥರ ಧರ್ಮದ್ದು ಓದು, ಇಲ್ಲ ಬೇರೆ ಏನೋ ಓದು, ಸಂಬಂಧ ಇಲ್ಲದ ಸಂಗತಿಗಳು ಓದೋದು, ಅವನ್ನೆಲ್ಲ ಓದ್ತಾ ಇದ್ದರೆ ನನಗೆ ಒಂಥರ ಎನ್ರಿಚ್ ಆದಂಗೆ ಅನಿಸುತ್ತೆ. ಸಣ್ಣ ಕತೆ ನಿಮ್ಮ ಮೊದಲ ಮಾಧ್ಯಮ ಅಥವಾ ನಿಮ್ಮ ಮಾತೃ ಮಾಧ್ಯಮ ಅಂತ ಹೇಳ್ಬೋದು. ನೀವು ಮತ್ತೆ ಸಣ್ಣ ಕತೆಗೆ ಹೋಗೋ ಚಾನ್ಸಸ್ ಏನಾದರೂ ಇಲ್ಲ? ಕಾನ್ಷಿಯಸ್ ಆಗಿ ಡಿಸಿಷನ್ ತೊಗೊಂಡಿದ್ದೀನಿ. ಸಣ್ಣ ಕತೆ ಬರೀಲಾರ್ದೇ 10 ವರ್ಷ ಆಯ್ತು ಅನ್ಸುತ್ತೆ. ನನ್ನ ಇದೇ ಯಾವುದು ವಿಷಮ ಭಿನ್ನ ರಾಶಿನೇ ಲಾಸ್ಟ್. ವಿಷಮ ಭಿನ್ನ ರಾಶಿ ಕತೆಗಳಂತ ಆಲ್ಮೋಸ್ಟ್ 2016-15 ಟೈಮಲ್ಲಿ ಬರ್ತಿರೋದು ವಿಷಮ ಭಿನ್ನ ರಾಶಿ ಕತೆಗಳು. ಅಷ್ಟೊತ್ತಿಗೆ ಬಂದುಬಿಟ್ಟಿದೆ ಅದು ಪುಸ್ತಕ. ಅವಾಗಿಂದ ಬರ್ದಿಲ್ಲ, ನಾನು ಕಾನ್ಷಿಯಸ್ಸಾಗಿ ಬರ್ದಿಲ್ಲ. ಬರೆಯಲ್ಲ, ನಾನು ನಿಲ್ಲಿಸ್ಬಿಡ್ತೀನಿ. ನನಗೇನು ನನ್ನ ಕಾದಂಬರಿ ಅಷ್ಟೇ ನನ್ನ ಪ್ರಕಾರ ಇನ್ನು ಅಂಥೇಳಿ ನಾನು ನಿಲ್ಲಿಸಿದ್ದೀನಿ ನಾನು. ಅದರಿಂದಾಗಿ ಇನ್ನೂ ಬರೆಯಲ್ಲ ನಾನು ಕತೆಗಳು ಬರೆಯಲ್ಲ. ಬಟ್ ಪ್ರಬಂಧ ಬರೀತೀನಿ. ಪ್ರಬಂಧ ಇಸ್ ಒಂಥರ ಫ್ಲೆಕ್ಸಿ. ಒಂದು 10,000 ಪದದ ಪ್ರಬಂಧ ಆದರೂ ಬರೀಬೋದು, 1,000 ಪದದ ಪ್ರಬಂಧ ಬರೀಬೋದು. ಅದಕ್ಕೇನು ಲಿಮಿಟ್ಸೇ ಇಲ್ಲ ಅದು. ಆಮೇಲೆ ಬೇರೆ ಸಬ್ಜೆಕ್ಟ್ಸನ್ನು ತಂದು ಕೊಡ್ಬೋದು ಪ್ರಬಂಧದಲ್ಲಿ. ಮುಂಚೆ ಲಾಲಿತ್ಯ ಭಾಳ ಬರೆದಿದ್ದೀನಿ ನಾನು. ಆ್ಯಕ್ಚುಲಿ ನಂಗೆ ಹಾಸ್ಯ ಭಾಳ ಇಷ್ಟ. ಸುಲಲಿತ ಅಂತ ಕರ್ಕೊಂಡೆ ನಾನು. ಹಾಸ್ಯ ಭಾಳ ಇಷ್ಟ ಇತ್ತು. ಇವಾಗ ಇಷ್ಟೆಲ್ಲ ಈ ಥರ ಸಬ್ಜೆಕ್ಟ್ಸ್ ಎಲ್ಲ ಓದಿದ ಮೇಲೆ ಅನ್ಕತ್ತೆ ಹಾಸ್ಯ ಹುಡ್ತಾ ಇಲ್ಲ ನನಗೆ. ಒಂಥರ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಥಿಂಕ್ ಆಫ್ ಎ ಕಾಮಿಡಿ ಕ್ಯಾರೆಕ್ಟರು. ಅದು ಕಷ್ಟ ಆಗ್ತಿದೆ ನಂಗೆ ಸ್ವಲ್ಪ. ಸೊ ಬಹುಶಃ ಅದು ವಯಸ್ಸು ದಾಟ್ತೇನೋ, ಅದು ನಂಗೆ ಹಾಸ್ಯ ಬರೀಲಿಕ್ಕೆ ಕಷ್ಟ ಆಗ್ತಿದೆ. ಬಟ್ ಅದರ್ವೈಸ್ ಬೇರೆ ಏನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಬರೆಯೋದು ಎಲ್ಲ ನನಗೆ ಪ್ರಬಂಧಗಳು ಇಷ್ಟ. ಪ್ರಬಂಧ ಬರೀತೀನಿ ನಾನು, ಬಿಡಲ್ಲ, ಮತ್ತೆ ಬರೀತಾ ಹೋಗ್ತೀನಿ. ನನಗೆ ಕಾನಿಷ್ಕನ ಬಗ್ಗೆ ತುಂಬ ಕುತೂಹಲ ಇದೆ. ನೀವು ಕಾನಿಷ್ಕನನ್ನೊಬ್ಬ ಪ್ರಧಾನ ಪಾತ್ರವಾಗಿ ತಂದಿದ್ದೀರಿ ಮತ್ತು ಅವನು ಈ ರೇಷ್ಮೆ ಸಿಲ್ಕ್ ರೂಟಿನ ಅನ್ನು ರೂಪುಗೊಳಿಸುವಲ್ಲಿ ಬಹಳ ದೊಡ್ಡ ಪಾತ್ರ, ಒಂದು ಬಹಳ ದೊಡ್ಡ ಪಾತ್ರ. ಯಾಕೆಂದ್ರೆ 2ನೇ ಶತಮಾನ ಅವನು ಬಂದ ನಂತರವೇ ರೇಷ್ಮೆ ಬಟ್ಟೆ ಅಂದರೆ ಈ ಸಿಲ್ಕ್ ರೂಟು ತುಂಬ ಪವರ್ಫುಲ್ ಆಯಿತು. ಬೌದ್ಧ ಧರ್ಮ ಚಲಿಸೋಕೆ ಶುರುವಾಗಿತ್ತು ಅವಾಗಿಂದ. ಅಲ್ಲಿ ತನಕನ ಏನಾಗಿದೆ, ಬುದ್ಧ ಧರ್ಮ ಒಂದು ರೀತಿಯಲ್ಲಿ ವೈರಾಗ್ಯದ ಧರ್ಮ. ಅದು ಆ್ಯಕ್ಚುಲಿ ತುಂಬ ವೈರಾಗ್ಯವನ್ನು ಇದು ಮಾಡ್ಕೊಳ್ತಾ ಇತ್ತು. ಆಸೆಗಳಿಂದ ದೂರ ಇರಬೇಕು ಅನ್ನುವಂಥದ್ದು ತುಷೆ ಅಂತಾರೆ, ತನ ಅಂತ ಹೇಳ್ತಾರೆ ಅವರು. ಆಸೆ ಅಂತ ಅಷ್ಟು ಸುಲಭವಾಗಿ ಹೇಳಲ್ಲ, ತನ ಅಂತಾರೆ. ಸೊ ಅದರಿಂದ ದೂರ ಇಲ್ಲ, ಅವನು ತನ್ನದೇ ಬದುಕಿನ ದುಃಖವನ್ನು ಕಟ್ಕೊಳ್ಳೋದು ಹೆಂಗಪ್ಪ ಅಂತ ಹೇಳ್ಕೊಟ್ಟು ಹೋದಂತನು. ಅದನ್ನು ಪ್ರಾಕ್ಟೀಸ್ ಮಾಡೋರು ಇದ್ದೇ ಇದ್ದು ಎಲ್ಲ ಕಡೆಗೆ. ಈ ರಾಜನ ಆಶ್ರಯ ಪಡ್ಕೊಳ್ತಿದ್ರು. ಹಂಗೆ ಇವನು ಹಂಗೆ ಮಾಡಲಿಲ್ಲ. ಅದನ್ನು ಬೇರೆಯವರು ಅದನ್ನು ಇಷ್ಟಪಡಬೇಕು, ಜೊತೆಗೆ ಅದರಿಂದ ಹಣಕಾಸು ಬರಬೇಕು ಸರ್ಕಾರಕ್ಕೆ ಅಂತ ಮಾಡ್ಕೊಂಡ ಇವನು. ಓಕೆ, ನೇರವಾಗಿ ಗೊತ್ತಾಗಲ್ಲ ನಿಮಗೆ, ಬಟ್ ನಡೆದಿರುವ ಘಟನೆಗಳೆಲ್ಲ ನೋಡಿದರೆ ಗೊತ್ತಾಗತ್ತೆ. ಯಾಕೆಂದರೆ ಅಲ್ಲಿವರೆಗೂ ಒಂದು ಮೂರ್ತಿ ಪೂಜೆ ಇಲ್ಲ ಬುದ್ಧ ಧರ್ಮಕ್ಕೆ, ಯಾವುದೂ ಇರಲಿಲ್ಲ. ಪುಣ್ಯಕ್ಕೆ ಆ ಟೈಮ್ನಲ್ಲಿ ಅಲೆಕ್ಸಾಂಡರ್ ಬಂದು ಹೋಗಿ ಬಿಟ್ಟಂಥ ಬ್ಯಾಕ್ಟ್ರಿಯಾದಲ್ಲಿ ಸಾಕಷ್ಟು ಜನ ಶಿಲ್ಪಿಗಳಿದ್ರು. ಎಷ್ಟೋ ಜನ ವಾಪಸ್ ಹೋಗಲಿಲ್ಲ
ಮೆಸೊಪೊಟಾಮಿಯಕ್ಕೆ. ಸೊ ಅವರೆಲ್ಲರಿದ್ದು ಗ್ರೀಕ್ ಇವ್ರ ಶಿಲ್ಪಿಗಳು ಯವನರು ಅಂತ ಕರೀತಾರೆ ಅವರು. ಅವ್ರು ಏನು ಮಾಡಿದ್ದಾರೆ ನೋಡ್ಕೊಂಡಿದ್ದಾರೆ, ಇಲ್ಲಿ ಇಷ್ಟು ಪ್ರಚಾರದಲ್ಲಿದೆ ಬುದ್ಧ ಧರ್ಮ ಅಂದರೆ ಬುದ್ಧನ ಮೂರ್ತಿ ಮಾಡಿದರೆ ನಿಮಗೆ ಇದಾಗತ್ತೆ ಅಂತ. ಸೊ ಅದನ್ನು ಇವನು ಅರ್ಥ ಮಾಡ್ಕೊಂಡಿದ್ದಾನೆ, ಕನಿಷ್ಕ ಅರ್ಥ ಮಾಡ್ಕೊಂಡಿದ್ದಾನೆ. ಸೊ ಅದನ್ನ ಎನ್ಕರೇಜ್ ಮಾಡಿದ್ದಾನೆ ಅವನು. ಎನ್ಕರೇಜ್ ಮಾಡಿ ಎಲ್ಲ ಇಡೀ ದಾರಿಯುದ್ದಕ್ಕೂ ಬುದ್ಧ ಧರ್ಮದ ವಿಹಾರಗಳನ್ನು ಚೈತ್ಯಗಳನ್ನು ಮಾಡ್ತಾ ಹೋಗಿದ್ದಾನೆ. ಅವಾಗ ಏನಾಗುತ್ತೆ, ಅದು ಮಾಡೋದಂದೇ ಇಲ್ಲ, ಪಠ್ಯಗಳು ಮಾಡಿದ್ದಾರೆ. ನೀವು ಬುದ್ಧನಿಗೆ ಇಷ್ಟಿಷ್ಟೆಲ್ಲ ಕೊಟ್ಟರೆ ಇಷ್ಟು ನಿಮಗೆ ಟ್ರೆಕ್ ಮಾಡ್ತಾನೆ, ಇವೆಲ್ಲ ಇಲ್ಲ, ಎಲ್ಲೂ ಮುಂಚೆ ಇರಲಿಲ್ಲ. ನೀವು ಸೇರಿಸ್ಕೊಂತ ಹೋದ್ರದು ಮೂರ್ತಿ ಪೂಜೆ ಬಂದುಬಿಡ್ತು, ಆಟೋಮೆಟಿಕ್ಕಾಗಿ ಮೂರ್ತಿ ಪೂಜೆ ಬಂದುಬಿಟ್ಟಿದೆ. ದೊಡ್ಡ ದೊಡ್ಡ ಮೂರ್ತಿಗಳು ಇಡೀ ಆ ಸಿಲ್ಕ್ ರೂಟಿನ ತುಂಬ ಬುದ್ಧನ ಮೂರ್ತಿಗಳೇ ಆಗೋಯ್ತು. ಸೊ ಇವೆಲ್ಲವೂ ಸೇರ್ಕೊಳ್ತಲ್ಲ ಅಂತ ಅದು ಭಾಳ ಆಶ್ಚರ್ಯ ಆಯಿತು. ಇಲ್ಲಿ ಸೊಗ್ಡಿಯನ್ಸ್ ಅನ್ನೋರು ಅವರು ಆ್ಯಕ್ಚುಲಿ ಮುಂಚೆ ಅವರಲ್ಲಿ ವ್ಯಾಪಾರ ವೃತ್ತಿ ಇರಲಿಲ್ಲ ಯಾರಿಗೂ. ಒಮ್ಮಿಂದೊಮ್ಮೆಲೆ ಈ ಸಿಲ್ಕ್ ರೂಟ್ ಶುರುವಾದ ತಕ್ಷಣ ಅವ್ರ ಪ್ರೊಫೆಷನ್ ಆದಂಥ ಕೃಷಿಯನ್ನು ಬಿಟ್ಟು ಎಲ್ಲರೂ ವ್ಯಾಪಾರಿಗಳಾಗ್ಬಿಟ್ಟಿದ್ದಾರೆ. ಅವರು ಪೂರ್ತಿಯಾಗಿ ವ್ಯಾಪಾರಿಗಳಾಗಿದೆ. ಸೊ ಆ ಕಾನ್ಫ್ಲಿಕ್ಟ್ ಏನಿರುತ್ತೆ, ನಿನ್ನ ವೃತ್ತಿ ನಿಮ್ಮ ವಂಶ ಪಾರಂಪರ್ಯವಾಗಿ ಕೃಷಿ ಮಾಡ್ಕೊಂಬಂದವನು ನೀನು ವ್ಯಾಪಾರಕ್ಕೆ ಹೋಗ್ತೀನಿ ಅಂದರೆ ಹೇಗೆ? ಆ ಮನೇಲಿ ಸಂಘರ್ಷ ಬರುತ್ತೆ. ಅಂಥ ಮನೆಗಳಲ್ಲಿ ಸಂಘರ್ಷ. ಇವಾಗ ಬ್ರಾಹ್ಮಣರು ಅಂಗಡಿ ಇಡಬಾರ್ದು ಅಂತಲೇ ನಮ್ಮ ಕಡೆಯಲ್ಲೆಲ್ಲ ಯಾವಾಗಲೂ. ಯಾಕಂದರೆ ನಿನ್ನ ವೃತ್ತಿ ಇದು ಪುರೋಹಿತಕ್ಕೆ. ನೀನು ಹೋಗ್ಬಿಟ್ಟು ಅಂಗಡಿ ಇಟ್ಬಿಟ್ಟೆ ಅಂದರೆ ನಿನ್ನ ನಾಶ ಆಗ್ತೀಯಾ ನೀನು. ಒಂದು ಸಂಕಷ್ಟಮಯ ಕನ್ನಡದ ಸಾಹಿತ್ಯ ಸನ್ನಿವೇಶದಲ್ಲಿ ನೀವೊಂದು ಹೊಸ ದಾರಿಯನ್ನು ತೋರಿಸ್ಕೊಟ್ಟಿದ್ದೀರಿ ಅಂತ ನನಗನ್ಸುತ್ತೆ. ಯಾಕಂದರೆ ಕನ್ನಡ ಪುಸ್ತಕಗಳು 1000 ಪ್ರಿಂಟ್ ಆಗ್ತವೆ, ಅದರಲ್ಲಿ 500 ಮಾರಾಟ ಆಗ್ತವೆ, ಇನ್ನು 500 ಹಾಗೆ ಉಳಿತವೆ ಅನ್ನೋಂಥ ಪರಿಸ್ಥಿತಿಯಲ್ಲಿ ನೀವು ಏನು ಬರೆದ್ರೆ ಜನ ಓದ್ತಾರೆ, ಇಷ್ಟಪಡ್ತಾರೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ಇದೇ ಥರ ವೇವ್ ಅಥವಾ ಇದೇ ಥರ ಅಲೆ ಕಂಟಿನ್ಯೂ ಆಗಬೇಕು ಅಂತ ಅನಿಸುತ್ತಾ ಕನ್ನಡದಲ್ಲಿ? ನಿಮಗೆ ಯಾವ ಥರದ ರೀಡಿಂಗನ್ನು ಜನಕ್ಕೆ ಕೊಟ್ಟರೆ ಕನ್ನಡ ಪುಸ್ತಕೋದ್ಯಮ ಉಳಿಯುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಅಂದರೆ ಓದುಗರ ಹೆಚ್ಚು ಸಿಗಬೇಕು ಅಂತ ಬರವಣಿಗೆ ಮಾಡೋದು ಕಷ್ಟ, ಅದು ಆಗಲ್ಲ ಅದು ಆ್ಯಕ್ಚುಲಿ. ಬಟ್ ನಮ್ಮ ಒಂದು ಅಭಿರುಚಿಗಳಿಗೆ ತಕ್ಕಂತೆ ಮೂಡ್ತಾ ಹೋಗುವಂಥದ್ದಾಗಿರುತ್ತೆ ಸಾಹಿತ್ಯ, ಅದು ಆಗ್ತಾ ಹೋಗಿರುತ್ತಲ್ಲ. ಒಂದು ರೀತಿಯಿಂದ ನಾನು ಅದೃಷ್ಟವಂತ, ನಂಗೆ ವಿಪರೀತ ಓದುಗರು ಸಿಕ್ಕರು. ಸೊ ಅದು ಅದೃಷ್ಟವೇ. ಸೊ ಅದು ಬೇಕು ಅಂತ ಬರೆದಿರೋದಲ್ಲ ಅದು. ನಾನು ಆ ಥರ ಬರವಣಿಗೆ ಮಾಡಿಕೊಟ್ಟವನಲ್ಲ. ನನಗೆ ಹೆಂಗೆ ಬೇಕೋ ಹಂಗೆ ಬರ್ಕೊಂಡು ಬಂದಿದ್ದೀನಿ ನಾನು. ಬಟ್ ಅದು ಓದುಗರು ಸಿಕ್ಕಿದ್ದಾರೆ, ನನ್ನ ಅದೃಷ್ಟ ಅಂತೆ ಪರಿಗಣಿಸ್ತೀನಿ ನಾನು. ಒಂದೇನಂದರೆ ಭೈರಪ್ಪನವ್ರು ಯಾವಾಗಲೂ ಮಾತಾಡಿದ್ರು, ಕಥಾರಸ ಬೇಕು ಅಂತಾರವ್ರು. ನೀವು ಕಥಾರಸನ್ನು ಬಿಟ್ಟುಬಿಟ್ಟು ಬೇರೆ ಏನೇನೋ ಮಾಡ್ತೀನಿ ಅಂತಂದರೆ ಅದು ಆಗಲ್ಲಪ್ಪ, ತುಂಬ ಆಗಲ್ಲ. ನಾನು ಬರೀ ತಂತ್ರಕ್ಕೆ ಪ್ರಾಧಾನ್ಯತೆ ಕೊಟ್ಟು ಬರಿತೀನಿ, ನಾನು ಬರೀ ಭಾಷೆಗೆ ನುಡಿಗಟ್ಟುಗಳಿಗೆ ನಾನು ಪ್ರಾಧಾನ್ಯ ಕೊಡ್ತೀನಿ. ಕಥಾರಸವೇ ಇಲ್ಲದೆ ನೀನು ಬರೀ ಅದನ್ನೇ ಮಾಡ್ಕೊತಾ ಹೋಗ್ತೀನಿ, ಎಕ್ಸಸೈಸ್ ಮಾಡ್ತಾ ಹೋಗ್ತೀನಿ, ಟೆಕ್ನಾಲಜಿನೇ ಇಟ್ಕೊಳ್ತೀನಿ ಅಂತಂದರೆ ಐ ಹ್ಯಾವ್ ಅ ಡೌಟ್ ಇಟ್ ಮೇ ನಾಟ್ ರೀಚ್ ಮಚ್. ಸೊ ಅದಕ್ಕೆ ನಮ್ಮಲ್ಲಿ ಅದನ್ನು ತುಂಬ ಪ್ರಮೋಟ್ ಮಾಡಿಬಿಟ್ಟಿದ್ದಾರೆ. ನೀವು ನೋಡಿದರೆ ಕತೆಗಳ ಸ್ಪರ್ಧೆಗಳಲ್ಲಿ ಬಹುಮಾನ ಬಂದಿದ್ದು ನೋಡಿದರೆ, ಒಂದು ತಂತ್ರಗಾರಿಕೆ, ಇನ್ನೊಂದು ಸೂಡೋ ಕಾಂಟೆಂಪ್ರರಿನೆಸ್. ಅದೊಂಥರ ಅದು ಏನು ಟಚ್ ಆಗುತ್ತೋ ಬಿಡುತ್ತಾ, ಸುಮ್ಮನೆ ಅದು ಕಾಂಟೆಂಪ್ರರಿ ಏನೋ ವಿಷಯ ಅಂತ ಅಂದಿಟ್ಬಿಟ್ರೆ ಅಂದರೆ ಅದಕ್ಕೆ ಬಹುಮಾನ ಕೊಡೋದು. ಇದು ಒಂದು ತಪ್ಪು ಮಾರ್ಗ ಅನಿಸುತ್ತಾನೆ. ನೀವು ರಸ ಇದೆಯೋ ಇಲ್ಲ ಅದರಲ್ಲಿ ನೋಡಬೇಕು, ಕಥಾ ರಸ ಇದೆಯೋ ಇಲ್ಲ. ಯಾವುದೇ ಕೃತಿ ಆಗಲಿ, ಕತೆ ಆಗಲಿ, ಅನ್ನೋದಾಗಲಿ ಕಥಾರಸವನ್ನು ಹುಟ್ಟಿಸ್ತಾ ಇದೆಯೋ ಇಲ್ಲೋ. ಎಷ್ಟು ಸುಲಭ, ಸುಮ್ಮನೆ ಹಳ್ಳಿಗರು ಮುಂದೆ ಓದಿದ್ರು ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದು ಕಥೆಯಲ್ಲಿ ಕಥಾರಸ ಇದೆಯಲ್ಲ. ನೀವು ಹೇಳಬೇಕು, ಹೇಳಿದರೆ ಕತೆ ಹೇಳಿದರೆ ಕೇಳ್ತಾರೋ ಬಿಡ್ತಾರೋ ಅನ್ನೋದೇ ಗೊತ್ತಾಗ್ಬಿಡುತ್ತೆ ನನಗೆ. ಆವಾಗ ನಾನು ಏನು ಮಾಡಿದೆ, ನಾನು ಹೆಚ್ಚು ಈ ಥೇರಿಗಳನ್ನು ನಂಬಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡೆ ನಾನು. ಈ ಅಕಾಡೆಮಿಕ್ ಥೇರಿಗಳಿವೆಲ್ಲ ಇವು ನಮ್ಮ ತಪ್ಪುದಾರಿಗಳಿರ್ತವೆ. ಎಷ್ಟೋ ಸಲ ಹುಟ್ಟಿಸ್ಬಿಡ್ತಾರೆ ಸುಮ್ಮನೆ, ಇದು ಹಿಂಗಿರಬೇಕು ಹಂಗಿರಬೇಕು, ಸಾಮಾಜಿಕ ಕಾಳಜಿ ಇಲ್ಲದ ಕಥೆಯನ್ನು ಬರೀಬಾರ್ದು. ಏನು ಹಂಗಂದ್ರೆ, ನನ್ನ ಹಾಸ್ಯದ ಕತೆ ಬರೆದ್ರು ಅದು ಸಾಮಾಜಿಕ ಕಾಳಜಿ ಅಂತ ನಂಗೆ ಅನ್ಸೋಕ್ಕೆ ಶುರುವಾಯಿತು. ಯಾಕೆಂದರೆ ಯಾರೋ ಒಬ್ಬನ ನಗಿಸೋದು ಸಾಮಾಜಿಕ ಕಾಳಜಿ ಅಲ್ವಾ ಅದು. ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಅಥವಾ ಯಾರೋ ಗಂಡ ಹೆಂಡತಿ ಸಂಬಂಧದ ಏನೋ ಒಂದು ತೊಂದರೆಗಳಾಗ್ತಿರೋದನ್ನ ಬರೋದು ಅದು ಸಮಾಜದ ಕಾಳಜಿ ಆಗಲ್ವಾ ನಿಮಗೆ? ಕತೆ ಒಂದು ಸಾಮಾಜಿಕ ಕಾಳಜಿ ಇಲ್ಲದೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಏನು ಕತೆ ಬರೆದ್ರು ಅದು ಸಾಮಾಜಿಕ ಕಾಳಜಿನೇ. ಓಕೆ, ಸೊ ಯಾರಿಗೆ ಕಾಳಜಿ ಅದು ಅನ್ನೋದು ಬೇರೆ ವಿಷಯ. ಸೊ ನಮ್ಮ ನಂಬಿಕೆಗಳನ್ನು ಇನ್ನೊಬ್ಬರ ಮೇಲೆ ಹೇರಬಾರ್ದು. ನನ್ನ ತಲೆಯಲ್ಲಿ ಇವಿಷ್ಟು ಮಾತ್ರ ಸಾಮಾಜಿಕ ಕಾಳಜಿ ಅಂತ ಅಂದ್ಕೊಂಡಿದ್ದೀನಿ, ಇವಿಷ್ಟು ಬರೆದ್ರೆ ಮಾತ್ರ ಅದು ಸರಿಯಾದ ಕತೆ ಅಂತ ಅಂದ್ಕೊಂಡು ಇನ್ನೊಬ್ಬರ ಮೇಲೆ ಹೇರಬಾರ್ದು. ಬಿಕಾಸ್ ಯಾರಿಗೆ ಯಾವ ವಿಷಯ ಮುಖ್ಯ ಆಗುತ್ತೋ ನಮಗೆ ಯಾರಿಗೂ ಗೊತ್ತಿಲ್ಲ. ಯಾವ್ಯಾವ ಲೇಖಕನ ಅವನ ಹಿನ್ನೆಲೆಯಿಂದ ಬಂದಂಥದ್ದು ಅವನಿಗೇನೋ ಮುಖ್ಯ ಆಗಿರುತ್ತೆ, ಅದನ್ನು ನಮ್ಮ ಮುಂದೆ ಇಡ್ತಾ ಇರ್ತಾನೆ. ಸೊ ನಾವು ನೋಡಬೇಕಾಗಿದ್ದು ಕಥಾರಸವನ್ನು ಸೃಷ್ಟಿಸೋದಕ್ಕೆ ಅವನ ಕೈಯಲ್ಲಿ ಸಾಧ್ಯ ಆಗಿದೆಯೋ ಇಲ್ಲೋ. ಇದು ಮಾಡಿದರೆ ಓದುಗರು ಹೆಚ್ಚು ಹುಟ್ಕೊಳ್ತಾರೆ ಅನಿಸುತ್ತೆ ನನಗೆ. ನಮ್ಮ ಒಂದು ವಿಮರ್ಶಕರೇ ಆಗಿರಲಿ, ನಮ್ಮ ಒಂದು ಅಕಾಡೆಮಿಕ್ ಆಗಲಿ, ಇದರತ್ತ ಈ ಕಥಾರಸದತ್ತ ಹೆಚ್ಚು ಹೆಚ್ಚು ಒತ್ತು ಕೊಡ್ತಾ ಹೋದರೆ
ಕನ್ನಡದ ಒಂದು ಇದು ಉಳ್ಕೊಳ್ಳುತ್ತೆ. ನಮ್ಮ ನವೋದಯದವ್ರು ಮಾಡಿದ್ದಾರೆ ಅದನ್ನು. ನವೋದಯದವ್ರು ಯಾರೂ ಶುಷ್ಕವಾದಂಥದ್ದು ಬರದೇ ಇಲ್ಲ, ಯಾವಾಗಲೂ ರಸ ಇಲ್ಲದೆ ಬರ್ತಾ ಇಲ್ಲ. ಅವರೆಲ್ಲರೂ ಯಾವುದು ಓದಿದ್ರು ಹಾಗೆ, ಕುವೆಂಪು ಆಗಲಿ ಅಥವಾ ಬೇಂದ್ರದ ಪದ್ಯಗಳೇ ಆಗಲಿ ಅಥವಾ ಕಾರಂತರ ಆಗಲಿ, ಎಲ್ಲರೂ ರಸಕ್ಕೆ ಬಹಳ ಮಹತ್ವ ಕೊಟ್ಟವರು. ಮಾಸ್ತಿ ಆಗಲಿ ಎಲ್ಲ ಡಿ ವಿ ಜಿ ಆಗಲಿ ಎಲ್ಲ ರಸ ಕೊಟ್ಟಿದ್ದಾರೆ, ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನಾವು ಅನಂತರ ಕಳ್ಕೊಂಡಿದ್ದೀವಿ, ಅದನ್ನ ಕಳ್ಕೊಂಡ್ವಿ ನಾವೆಲ್ಲರೂ. ಸೊ ಮತ್ತೆ ಅದನ್ನು ಬಿಲ್ಡ್ ಮಾಡಬೇಕು ಅಂತ ಅನಿಸುತ್ತೆ. ನಾನು ಬರೆಯೋ ರೀತಿ ನೋಡಿದ್ರೆ ನಾನು ನವೋದಯರ ಹಿಂದೆ ಹೋಗ್ತಿದ್ದೀನಿ ಅನ್ಸುತ್ತೆ ನನಗೆ. ನಾನು ಮಾಡ್ತಾ ಇರೋದೆಲ್ಲ ಕುವೆಂಪು ಇಷ್ಟ ಆಗ್ತಾರೆ, ಕಾರಂತ ಇಷ್ಟ. ನಾನು ಆ ದಾರಿಯಲ್ಲಿ ಚಲಿಸ್ತೇನೆ, ನಾನು ಐಮ್ ಗೋಯಿಂಗ್ ಬ್ಯಾಕ್. ಸೊ ಆಲ್ಮೋಸ್ಟ್ ಲೈಕ್ ನವೋದಯ ಥರಕ್ಕೆ ಬರೆಯೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಅನಿಸುತ್ತೆ ನನಗೆ. ಗೊತ್ತಿಲ್ಲ ಯಾವುದೂ ಇದಮಿತ್ತಮ್ ಅಂತ ಹೇಳಲಾರೆ ನಾನು ಯಾವುದನ್ನು. ಈ ಹೊತ್ತಿನ ಅನಿಸಿಕೆಗಳು. ನೀವು ಒಂಥರದ ಇಂಪಲ್ಸಿವ್ ಲೇಖಕ ಅಂತ. ನಿಮಗೆ ಆ ಕ್ಷಣಕ್ಕೆ ಏನು ಅನ್ನಿಸ್ತದೆ, ನಿಮ್ಮ ಅಂತರಂಗದಲ್ಲಿ ಏನು ಅನ್ನಿಸ್ತದೆ ಅದನ್ನು ಹೇಳ್ತಾ ಹೋಗ್ತೀವಿ. ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ಪಾಪ್ಯುಲರ್ ಆಗಿದ್ದೀರಿ, ನೀವು ಅದೇ ಥರದ ಪೋಸ್ಟ್ಗಳನ್ನು ಹಾಕ್ತಾ ಇರ್ತೀರಿ. ನಿಮ್ಮ ತುಂಬ ಪೋಸ್ಟ್ಗಳು ಅಪಾರ್ಥಕ್ಕೊಳಗಾಗಿವೆ, ವಿವಾದಕ್ಕೊಳಗಾಗಿವೆ. ಹಾಗಾದಾಗ ನಿಮ್ಗೆ ಏನು ಅನಿಸ್ತು? ಇಲ್ಲ, ಮುಂಚೆ ತುಂಬ ಬೇಜಾರು ಮಾಡ್ಕೊಳ್ತಿದ್ದೆ. ಇವಾಗ ಅರ್ಥ ಆಗಿದೆ, ಅದೊಂಥರ ಹಣ್ಣಿದ ಮರಕ್ಕೆ ಕಲ್ಲು ಜಾಸ್ತಿ ಅನ್ನುವಂಥದ್ದು ಅರ್ಥ ಆಗ್ತಿದೆ ನನಗೆ. ಸೊ ನಿಮ್ಗೆ ಹೆಚ್ಚು ಜನಪ್ರಿಯತೆ ಇದೆ, ನಿಮ್ಮನ್ನು ಹೆಚ್ಚು ಜನ ಫಾಲೋ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ಮತ್ತ ಕಲ್ಲು ಒಗೆಯೋದು ಅಥವಾ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸೋದು ಅಂತಲೂ ಅನ್ಕೋಬೋದೇನೋ. ನಿಮ್ಮನ್ನು ಸೂಕ್ಷ್ಮ ಅದು ಜಾಸ್ತಿ ಆಗ್ತಿದೆ ಅಂತ. ಅದಕ್ಕೆ ತುಂಬ ಇದು ಮಾಡೋಕ್ಕಾಗಲ್ಲ. ಅದು ಸಂತೆಯಲ್ಲೊಂದು ಮನೆ ಮಾಡಿ ಇದಕ್ಕೆ ಜಗಳಕ್ಕೆ ಗಲಾಟೆ ಗಂಜಿದೊಡೆಂದಲ್ಲಿ ಅಂತ ಹೇಳ್ದಂಗೆ. ಸೊ ಅದು ಹಾಗೆ ಅದು. ಸೊ ಸಂತೆಯಲ್ಲಿ ಮನೆ ಮಾಡಿದ್ದೀನಿ ನಾನು, ಆ ಗಲಾಟೆ ಇದ್ದೇ ಇರುತ್ತೆ, ಅದಕ್ಕೆ ತಲೆ ಕೆಡ್ಸ್ಕೊಳಂಗಿಲ್ಲ. ಸಂಜೆಗೆ ಮುಗಿದ ತಕ್ಷಣ ಮನೆಗೆ ಹೋಗ್ಬೇಕು ನಾವು ಎಲ್ಲರೂ ಕಂಪ್ಲೀಟಾಗಿ. ಸೊ ಏನು ಮಾಡೋಂತಿಲ್ಲ, ಅದು ಸ್ವಲ್ಪ ದಪ್ಪ ಚರ್ಮ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು. ಬಟ್ ನಂಗೆ ಸೋಷಿಯಲ್ ಮೀಡಿಯಾ ಬಿಟ್ಟಿರೋಕ್ಕಾಗಲ್ಲ, ಯಾಕೆಂದರೆ ಬೇರೆ ಎಲ್ಲೆಲ್ಲೆಲ್ಲೂ ನಮ್ಮ ಸಾಹಿತಿಗಳಿಗೆ ಒಂದು ಅವಕಾಶಗಳಿಲ್ಲ. ಪತ್ರಿಕೆಗಳು ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದಾರೆ, ಸಾಹಿತ್ಯದ ಬಗ್ಗೆ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ. ಅಥವಾ ಟಿ ವಿ ಮಾಧ್ಯಮಕ್ಕಂತೂ ಬೇಡವೇ ಬೇಡ, ಸಾಹಿತಿಗಳೇ ಬೇಡ. ನಾನು ಎಲ್ಲಿ ಹೋಗಲಿ, ನನಗೆ ಒಂದು ಮಾಧ್ಯಮ ಅಂತ ಬೇಕು. ಸೊ ಅದಕ್ಕೆ ಸೋಷಿಯಲ್ ಮೀಡಿಯಾ ನನ್ನ ಕೈಯಲ್ಲಿದೆ ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಫೈನ್. ಎಷ್ಟೋ ಸಂದರ್ಭದಲ್ಲಿ ನನ್ನ FB ಪೋಸ್ಟ್ ಐ ಫೀಲ್ ಇಟ್ಸ್ ಮೋರ್ ಪಾಪ್ಯುಲರ್ ದರ್ ಎನಿ ಆಫ್ ದ ನ್ಯೂಸ್ ಪೇಪರ್ ಪ್ರಕಟಣೆ. ಸೊ ಅದಕ್ಕಿಂತ ನನ್ನ ಯಾಕೆಂದ್ರೆ ನನ್ನ ಟಾರ್ಗೆಟೆಡ್ ರೀಡರ್ಸ್ ಇರ್ತಾರೆ ನನಗೆ. ಯಾರು ಸಾಹಿತ್ಯದಲ್ಲಿ ಆಸಕ್ತಿ ಇರ್ತಾರೋ ಅವರೆಲ್ಲರೂ ಬರ್ತಾರೆ ನನ್ನ FB ಪೋಸ್ಟ್ಗೆ. ಅಂದರೆ ಏನು, ನನ್ನ ಇದು ಭಾಳ ಪಾಪ್ಯುಲರ್ ಅಂತ ಅರ್ಥ. ಅದು ಆ್ಯಕ್ಚುಲಿ ಟಾರ್ಗೆಟೆಡ್ ರೀಡರ್ 100% ಇರುತ್ತೆ ನಂದು ಎಫಿಷಿಯನ್ಸಿಯಲ್ಲಿ, ರೀಚಿಂಗ್ ಅದರಲ್ಲಿ. ಸೊ ಐ ಆಮ್ ಮೇಕಿಂಗ್ ಮೈ ಓನ್ ಪಾತ್. ಸೊ ದ್ಯಾಟ್ ಈಸ್ ಮಚ್ ಬೆಟರ್. ಸೊ ನಾನು FB ಬಿಟ್ಟು ಅಂದರೆ ಫೇಸ್ಬುಕ್ ಅಂತಂದಾಗಲ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಟ್ವಿಟರ್ ಎಕ್ಸ್ ಆಗಲಿ ಯಾವುದೇ ಆಗಲಿ. ಸೊ ಐ ಫೀಲ್ ಲೈಕ್ ವಿ ಹ್ಯಾವ್ ಅ ವೆಪನ್ ದೇರ್. ಆ್ಯಂಡ್ ಅದ್ರ ಜೊತೆಯಲ್ಲಿ ಏನೋ ಸಮಸ್ಯೆಗಳು ಬಂದಿದೆ. ಅವು ಹಿಂದೆಲ್ಲ ಆಗ್ತಿತ್ತಲ್ಲ, ಇವಾಗ ಹಿಂದೆಲ್ಲ ನಾನು 20 ವರ್ಷ ಕೆಳಗೆ 30 ವರ್ಷ ಕೆಳಗೆ ಎಷ್ಟೋ ಪತ್ರಿಕೆಗಳಲ್ಲಿ ಸುಮ್ಮನೆ ಹಾಕೋರು ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ. ಇವಾಗ ಅಟ್ಲೀಸ್ಟ್ ನೀವು ಫೇಸ್ಬುಕ್ನಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ಬೋದು, ಅದ್ರ ಬಗ್ಗೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ಬೋದು. ಅವಾಗ ಎಲ್ಲಿ ಹಾಕ್ತಿದ್ರಾ, ರೈಟ್? ಸೊ ನಿಮ್ಮ ಬಗ್ಗೆ ಒಂದು ಕೆಟ್ಟು ಇದನ್ನು ಹಾಕಿ ಬರೆದ್ಬಿಡೋದು, ಒಂದು ಲೇಖನ ಬರೆದ್ಬಿಟ್ರೆ ನಿಮ್ಗೆ ಎಲ್ಲಿ ಹಾಕ್ಕೊಳ್ಳೋಕೆ ಜಾಗನೇ ಇಲ್ಲ. ಆ ಪತ್ರಿಕೆಯಲ್ಲಂತೂ ಹಾಕ್ಕೊಟ್ಟು ಕೂಡ್ಸಲ್ಲ, ನಿಮ್ಮ ವಾದವನ್ನು ಕೇಳೋಕ್ಕೆ ತಯಾರಿರಲ್ಲ. ಬೇರೆ ಪತ್ರಿಕೆಗಳು ಅದ್ರ ಸಹವಾಸಕ್ಕೆ ಹೋಗಲ್ಲ. ನಿಮ್ಮ ಸತ್ಯವನ್ನು ಹೇಳ್ಕೊಳ್ಳೋದು ಹೆಂಗೆ? ಅಟ್ಲೀಸ್ಟ್ ನನಗೆ ಈಗ ಅವಕಾಶ ಇದೆ. ನನ್ನ ಮೇಲೆ ಸುಮ್ಮನೆ ಅಪವಾದ ಮಾಡಿ ನಾನು ಹೇಳ್ತೀನಿ, ನನ್ನಲ್ಲ ಅದು, ನನ್ನ ಸಂಬಂಧ ಅಲ್ಲ ಅದು ಅಂತ ಹೇಳ್ತೀನಿ. ನಾನು ನನ್ನ ವಾದವನ್ನು ಮಂಡಿಸೋದಕ್ಕೆ ನನಗೊಂದು ಜಾಗ ಸಿಕ್ಕಿದೆ, ವೇದಿಕೆ ಸಿಕ್ಕಿದೆ. ಇಟ್ಸ್ ವೆರಿ ಡೆಮೋಕ್ರೆಟಿಕ್. ಪ್ರಜಾಪ್ರಭುತ್ವಕ್ಕೆ ಸಹಾಯ ಆಗುವಂಥದ್ದು. ಸಮಸ್ಯೆಗಳಿದ್ದೇ ಇದೆ, ಕಳೆ ಇದ್ದೇ ಇದೆ. ಕಳೆಯನ್ನು ಕೀಳ್ಬೇಕು, ನಾವೆಲ್ಲ ಕಳೆಯನ್ನು ಕೀಳಬೇಕು. ಓವರಾಲ್ ಐ ಡೋಂಟ್ ಲೀವ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ದಟ್ಸ್ ಅ ವೇ ಟು ಗೋ ಅಹೆಡ್ ಅಂತ ಅನಿಸುತ್ತೆ ನನಗೆ. ಆಮೇಲೆ ಕನ್ನಡದಲ್ಲೂ ಇತರ ಭಾಷೆಗಳಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ಹೊಸದಾಗಿ ಒಂಥರ ಡಿಸ್ಮಿಸಿಂಗ್ ಕಲ್ಚರ್ ಶುರುವಾಗಿದೆ. ಅಂದರೆ ಇಂಥವ್ರನ್ನ ಓದಬೇಡಿ, ಮತ್ತು ಜನಪ್ರಿಯವಾದದ್ದನ್ನು ಓದಬೇಡಿ. ಈ ಜನಪ್ರಿಯ ಅಂದರೆ ಪಾಪ್ಯುಲರ್ ಆಗಿದ್ದು, ಒಳ್ಳೆಯ ಕಂಟೆಂಟ್ ಆಗಿದ್ದು, ಜನಪ್ರಿಯವಾಗಿದ್ದದ್ದನ್ನು ಕೂಡ ತಿರಸ್ಕರಿಸುವಂಥ ಒಂದು ಕನ್ನಡದಲ್ಲಿ ಜಾಸ್ತಿ ಅನಿಸುತ್ತೆ ನನಗೆ. ಬೇರೆ ಕಡೆ ಹಂಗಿಲ್ಲ, ಕನ್ನಡದಲ್ಲಿ ಭಾಳ ಜಾಸ್ತಿ ಇದೆ. ಇದು ಯಾಕೋ ಗೊತ್ತಿಲ್ಲ. ಕನ್ನಡದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಲೇಖಕ ಜನಪ್ರಿಯ ಆಗ್ಬಿಟ್ಟ ಅಂದ ತಕ್ಷಣ ಅವನ ಮೇಲೆ ಆಸಕ್ತಿ ಕಳ್ಕೊಳ್ತಾರೆ. ಬೇಡ ಅವನು ಅನ್ನೋವಂಥದ್ದು. ಅವನು ಸತ್ತೋಟ್ರೆ ಪರವಾಗಿಲ್ಲ.
ಈಗ ಸತ್ತೋದ ವ್ಯಕ್ತಿ ಜನಪ್ರಿಯ ಆದರೆ ಅವನು ಕೊಂಡಾಡ್ತಾ ಇರ್ತಾರೆ, ಸತ್ತೋದ ವ್ಯಕ್ತಿ ಬಗ್ಗೆ ಆ ಮರ್ಸಿ ಇರುತ್ತೆ. ಬಟ್ ಬದುಕಿದ್ದಂಥ ವ್ಯಕ್ತಿ ಜನಪ್ರಿಯ ಆದ ಅಂದರೆ ಹೆದರ್ಕೊಳ್ತಾರೆ. ಸೊ ಜನಪ್ರಿಯತೆಗೆ ಹೆದರ್ಕೊಳ್ಳುವಂಥ ಒಂದು ಮನೋಭಾವ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇದೆ, ಎಲ್ಲರಲ್ಲ, ಕೆಲವು ಇದರಲ್ಲಿ ಇದ್ದೇ ಇದೆ. ಇದು ಹೆಂಗೆ ಅಂತಂದರೆ ಸ್ವಲ್ಪ ನೀವು ಮಿಡ್ಲ್ ಕ್ಲಾಸ್ನವರಾಗಿ ಸಿಕ್ಕಾಪಟ್ಟೆ ಶ್ರೀಮಂತರಾಗ್ಬಿಟ್ರೆ ಹೆದರ್ಕೊಳ್ಳೋಕೆ ಶುರು ಮಾಡ್ತೀರಾ, ಹಣಕ್ಕೆ ಹೆದರಿಕೆ ಆಗೋಕ್ಕೆ ಶುರು ಆಗ್ಬಿಡುತ್ತೆ, ಬೇಡ 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 ಅಂತ ಅನ್ಸ್ಬಿಡುತ್ತಲ್ಲ, ಆ ಥರದ ಒಂದು ಮಡಿವಂತಿಕೆ. ಸೊ ಯು ಶುಡ್ ನೋ ಹೌ ಟು ಪ್ಲೇ ವಿತ್ ದಟ್ ಆಲ್ಸೋ ಅಲ್ವಾ. ಹಣವನ್ನು ನಿರ್ವಹಿಸುವಂಥ ಒಂದು ಶಕ್ತಿನೇ ಗೊತ್ತಿರಬೇಕು ನಿಮಗೆ. ಹಣ ಬಂದಾಗ ಅದನ್ನು ಹಿಂಗೆ ನಿರ್ವಹಿಸ್ಬೇಕು ಅಂತ, ಅದು ಬೇಡ ಬೇಡ ದೂರ ಇಟ್ಬಿಟ್ಟು ಅದು ಒಂದು ವೈರಾಗ್ಯ. ಬಟ್ ವೈರಾಗ್ಯ ಎಲ್ಲ ಸಂದರ್ಭಕ್ಕೂ ಬೇಕಾಗಲ್ಲ, ವೈರಾಗ್ಯನೇ ಅತ್ಯಂತ ಶ್ರೇಷ್ಠ ಅಂತೂ ನಾ ಹೇಳಲ್ಲ ಅದು. ಸೊ ಆ ಒಂದು ಮನೋಭಾವ ಇಲ್ಲಿ ಜನಪ್ರಿಯ ಆಗ್ಬಿಟ್ಟ ಅಂದ ತಕ್ಷಣ ಅವನನ್ನು ದೂರ ತಳ್ಳಬೇಕು ಅನ್ನುವಂಥ ಒಂದು ಮನೋಭಾವ ಇದೆ. ಬಟ್ ನಾನು ಓದುಗರ ಲೇಖಕ, ನಾನು ಯಾವತ್ತೂ ಓದುಗರ ಲೇಖಕ. ನಂಗೆ ಬೇರೆ ಎಲ್ಲ ನಂಗೆ ಆಸಕ್ತಿನೇ ಇಲ್ಲ. ಸೊ ಅಕಾಡೆಮಿಕ್ಸಲ್ಲಿ ನಾನು ಆರ್ಡರ್ ಮಾಡ್ತಿರ್ತಾರೆ, ಸೋಷಿಯಲಿ ಕರೆಕ್ಟ್ ಆಗಿರೋದು, ಪೊಲಿಟಿಕಲಿ ಕರೆಕ್ಟ್ ಆಗಿರೋದು ಬರೀಬೇಕು ಇಲ್ಲ. ಅವು ನಮಗೆ ನಮಗೆ ಗುರುಗಳೇ ಇಲ್ಲ. ಗುರುಗಳಿದ್ರೆ ಇವೆಲ್ಲ ಸಮಸ್ಯೆ. ನಮಗೆ ಗುರುಗಳೇ ನನ್ನ ಪಾಡಿಗೆ ನಾನು ಓದ್ಕೊಳ್ತೀನಿ, ನನ್ನ ಪಾಡಿಗೆ ನಾವು ಬರಿತೀವಿ. ಸಾಹಿತ್ಯ ನಾವು ಏಕಲವ್ಯ ಅಂತಾರ ನಾವೆಲ್ಲ. ನಾವು IT ಫೀಲ್ಡಿಂದ ಬಂದವ್ರು, ನಮ್ದು ಯಾರು ಕೇಳ್ತಾರೆ? ನಮ್ಗೆ ಯಾವ ಪ್ರೊಫೆಸರ್ಗಳು ಇಲ್ಲ ಗೈಡ್ ಮಾಡೋದಕ್ಕೆ ನಮಗೆ, ಕತೆ ಹಿಂಗೆ ಬರಿ, ಕಾವ್ಯ ಹಿಂಗೆ ಬರಿ ಅಂತ ಹೇಳೋಕ್ಕೆ. ಇನ್ನು ವಿ ಆರ್ ಲಕ್ಕಿ. ಸೊ ನಮ್ಮದೇ ಧ್ವನಿಯನ್ನು ಎತ್ತೋದಕ್ಕೆ ಶಕ್ತಿ ಬಂದಿದೆ. ಆ ಒಂದು ಕಾರಣಕ್ಕಾಗಿ ಮತ್ತೊಂದೇ ನಂಗೆ ಸ್ವಭಾವ ಏನೋ ರೆಬೆಲ್ನೆಸ್ ಇದೆ ನನಗೆ. ನೀನು ಏನು ಹೇಳ್ತೀಯ ಅದ್ರ ವಿರುದ್ಧ ಮಾಡೇ ಮಾಡ್ತೀನಿ ನಾನು ಅಂತ. ನೀನು ಇದೇ ಅಂತಂದೇನೋ ಹೇಳ್ದಿ ಅಂದರೆ ಸಾಹಿತ್ಯದಲ್ಲಿ ಕಲಾ ಪ್ರಕಾರಕ್ಕೆ ಯಾವುದೋ ಒಂದು ಸೀಮೆ ಇದು ಅಂತ ಹಾಕ್ದಿ ಅಂದರೆ ಆ ಸೀಮೆ ದಾಟ್ತೀನಿ ನಾನು. ನಂಗೆ ಗೊತ್ತದು ಆಗುತ್ತದು. ಯಾಕೆಂದರೆ ಇವು ಕಲೆಗೆ ಯಾವ ಗಡಿಗಳು ಇಲ್ಲ. ನೀ ಗಡಿ ಹಾಕಕ್ಕೆ ಹೋಗ್ತಾ ಇದೆಯಾ, ಎಲ್ಲ ಸೇರಿಬಿಟ್ಟು ಈ ಥರ ಗಡಿ ಇದ್ರ ದಾಟಬಾರ್ದು, ನೀವು ಇದೇ ಸರಿ ಇದೇ ತಪ್ಪು ಅಂತ. ಸೊ ಅವೆಲ್ಲ ಸುಳ್ಳು. ಅವನು ದಾಟಬೇಕು. ನಾವೆಲ್ಲರೂ ದಾಟಿದರೆ ನಮ್ಮದೇ ಆದಂಥ ಒಂದು ಧ್ವನಿ ಇದು ಮಾಡುತ್ತೆ. ನಂಗೆ ಓದುಗರು ನನ್ನನ್ನು ಪ್ರೀತಿಸೋದೇ ನನಗೆ ಅತ್ಯಂತ ದೊಡ್ಡ ಪ್ರಶಸ್ತಿ, ಒಂದು ದೊಡ್ಡ ಕೊಡುಗೆ. ನಾನು ಅದಕ್ಕಿಂತ ಹೆಚ್ಚು ಏನು ಬೇಡಲ್ಲ. ಬಂದರೆ ಸಂತೋಷ, ಬರೆದಿದ್ರೆ ಓಕೆ. ನನಗೆ ಏನೇನು ನಂಗೆ ಇವಾಗ ನಂಗೆ ಓದುಗರು ಬೇಕಾದಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ, ನನಗೆ ಎಲ್ಲ ಕಡೆಯಿಂದ ಕೊಟ್ಟಿದ್ದಾರೆ. ಬೇರೆ ಭಾಷೆ ಓದುಗರು ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಐ ಆಮ್ ಫೈನ್ ವಿತ್ ಇಟ್. ಆ್ಯಕ್ಚುಲಿ ನಂಗೆ ಬೇರೆ ಇದರಿಂದ ಸಿಗದಿದ್ರು ಓಕೆ, ನನಗೇನು ಅಂಥ ಬೇಸರ ಏನಿಲ್ಲ. ನನಗೇನಂತ ಬೇಸರ ಏನಿಲ್ಲ. ಕನ್ನಡದಲ್ಲಿ ಯಾವ ಬಗ್ಗೆ ರೈಟರ್ಸನ್ನು ಜಾಸ್ತಿ ಓದ್ತಾ ಇರ್ತೀರಿ? ಅಂದರೆ ಹೆಸರುಗಳು ಬಿಟ್ಟು ಹೇಳೋದಾದರೆ ಯಾವ ಥರದ ರೈಟಿಂಗನ್ನು? ನಂಗೆ ಇವಾಗ ಹಿಂದಿನವ್ರನ್ನ ಓದ್ತಾ ಇದ್ದೀನಿ ತುಂಬ. ನಾನು ಹಿಂದಿನೇ ಹೆಚ್ಚು ಜನ ಓದಿಲ್ಲಾರ್ದಂಥ ಒಂದು ಬರವಣಿಗೆಗಳನ್ನು ಓದೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕೆಂದರೆ ಎಷ್ಟೋ ಜನ ಗಮನ ಸೆಳೆದೇ ಹೋಗಿದ್ದಾರೆ ಅಂತ ನನಗೆ ಅಂಥವ್ರನ್ನೆಲ್ಲ ಹಿಡ್ಕೊಂಡು ಓದೋಣ ಅಂತ ಅನಿಸುತ್ತೆ. ಹಳೆಯದಕ್ಕೆ ಹೋಗ್ತಿದ್ದೀನಿ ನಾನು, ನೋಡಿ ಏನು ಬರೆದಿದ್ದಾರೆ ನೋಡೋಣ ಅಂತ. ಬಟ್ ಇಂಗ್ಲೀಷ್ ಓದಿ ಜಾಸ್ತಿ ಆಗಿದೆ ನಂದು, ಕನ್ನಡ ಕಡಿಮೆ ಆಗಿಬಿಟ್ಟಿದೆ ಓದು. ಇಂಗ್ಲೀಷೇ ಜಾಸ್ತಿ ಹೋಗ್ತಿದ್ದೀನಿ ಇತ್ತೀಚೆಗೆ, ಇಂಗ್ಲೀಷ್ ನೋಡಿಕೊಂಡು ಓದೋದು. ಯಾಕೆಂದರೆ ಅದು ದೊಡ್ಡ ಓಷನ್ ಅಲ್ಲ, ಇಂಗ್ಲೀಷಲ್ಲಿ ಎಲ್ಲ ಭಾಷೆಯಲ್ಲೇ ಇದು ಬಂದಿರುತ್ತಲ್ಲ. ಅದನ್ನು ಮುಂಚೆಲ್ಲ ಇಂಗ್ಲೀಷ್ ಸ್ಲೋ ಇತ್ತು, ನನಗೆ ಓದೋಕ್ಕಾಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ. ಇವಾಗ ಒಂದು 3-4 ವರ್ಷದಿಂದ ಒಂಥರ ಹಠ ಹಿಡಿದು ಇಂಗ್ಲೀಷ್ ಕಲ್ತ್ಕೊಂಡೆ ನಾನು. ಅಂದರೆ ಎಲ್ಲ ವೊಕ್ಯಾಬ್ಲರಿ ಜಾಸ್ತಿ ಮಾಡಿಕೊಂಡೆ, ಸ್ಪೀಡ್ ಜಾಸ್ತಿ ಮಾಡಿಕೊಂಡೆ, ಓದೋ ಸ್ಪೀಡು. ಸೊ ದಟ್ ಎಫರ್ಟ್ ಆಲ್ಸೋ ಇಸ್ ದೇರ್. ಇಲ್ಲಾಂದರೆ ಈ ಥರ ಪುಸ್ತಕ ಬರೆಯೋಕ್ಕಾಗಲ್ಲ ನಮಗೆ. ಇಡೀ 50 ಪುಸ್ತಕನೂ ಇಂಗ್ಲೀಷೇ ಇದ್ರೊಳಗೆ, ಕನ್ನಡ ಪುಸ್ತಕನೇ ಇಲ್ಲ, ನನ್ನ ರೆಫರೆನ್ಸ್ ಬುಕ್ಕು. ಸೊ ಆದ್ರಿಂದ ಇಂಗ್ಲೀಷ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇಂಗ್ಲೀಷ್ ಹೆಚ್ಚು ಓದ್ತಾ ಇದ್ದೀನಿ ನಾನು. ಓದೋದಕ್ಕೆ ಬೇಕಾದಷ್ಟು ಇದೆಯಪ್ಪ. ಯಾವುದೋ ಕನ್ನಡದ ಪುಸ್ತಕನೂ ಹಳೆಯ ಪುಸ್ತಕ ಹಿಡ್ಕೊಳ್ತೀನಿ ನಾನು. ಯಾವುದೋ ತಿರುಪತಿ ತಿಮ್ಮಪ್ಪ ಅಂತ ಮೊನ್ನೆ ಇದು ಮಾಡಿದರು, ಅವ್ರು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಎಲ್ಲ. ಎಷ್ಟೊಂದು ಬರೀತಾರಲ್ಲ ಇವರೆಲ್ಲ, ಏನೇನೋ ಹೇಳ್ತಾರಲ್ಲ, ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲಲ್ಲ ಈ ಪುಸ್ತಕ ಇದು ಅಂತ ಅನಿಸುತ್ತೆ. ಸೊ ಅದನ್ನ ಓದಬೇಕು ಅಂತ ಅನಿಸುತ್ತೆ. ಯಾವುದೋ ಮತ್ತು ಋಗ್ವೇದದ ಬಗ್ಗೆ ಯಾರೋ ಪುಸ್ತಕ ಬರ್ತಿದ್ದು ಎತ್ಕೊಂಬಂದೆ ಹೋಗ್ಬಿಟ್ಟು. ಆಮೇಲೆ ಉಪನಿಷತ್ಗಳ ಬಗ್ಗೆ ಪುಸ್ತಕಗಳು ಏನೇನಿದೆ, ಸೊ ಅದು ತೊಗೊಂಬರೋಣ ಅಂತ ಅನ್ನಿಸ್ತು. ಹಾಗೆ ಏನೋ ಒಂದು ಓದಬೇಕು ಅಂತ ಅನಿಸ್ತಿರುತ್ತೆ ನನಗೆ, ಓದ್ತಾ ಇರ್ತೀನಿ. ಸೊ ಸಿಕ್ಕಾಗ ಇದು ಮಾಡೋದು. ಯಾರು ಮಂಡ್ಯ ಜಿಲ್ಲೆಯ ಪ್ರವಾಸ ಕಥನ ಬರೆದಿದ್ದ, ಅದು ಯಾವಾಗ 1940s ಮಂಡ್ಯ ಜಿಲ್ಲೆ ಪ್ರವಾಸ ಕಥನ ಮಾಡಿ ನನ್ನ ಫ್ರೆಂಡ್ ಕೊಟ್ಟ ಒಂದು ಬುಕ್ಕು. ಅರೆ ಎಷ್ಟು ಚೆನ್ನಾಗಿ ಮಂಡ್ಯ ಜಿಲ್ಲೆ ಪ್ರವಾಸ ಕಥನ ಬರೀತಾ ಇದ್ರಾ ಅಂತ. ನಮಗೆ ಇವಾಗ ಯಾರು ಮಂಡ್ಯ ಜಿಲ್ಲೆ ಪ್ರವಾಸ ಕಥನ ಬರೆಯೋಕ್ಕೆ ಸಾಧ್ಯ ಇದೆಯಾ? ನಮಗೆ ಬರೆಯಲ್ಲ, ನಾವು ಯಾರೂ ಬರೆಯಲ್ಲ ಇವಾಗ. ಬರ್ತೀವಿ, ಇಷ್ಟು ದೊಡ್ಡ ಪುಸ್ತಕ ಬರೆದಿದ್ದಾರೆ ಮಂಡ್ಯ ಜಿಲ್ಲೆ ಪ್ರವಾಸ ಕಥನ ಅಂತ. ಎಷ್ಟು ಚೆನ್ನಾಗಿದೆಲ್ಲ ಇದು ಅಂತ ಅನಿಸ್ತು ನನಗೆ. ಕುತ್ಕೊಂಡು ಹೋದರೆ ಅವ್ರು ಏನೇನೋ ಜಗತ್ತವ್ರು ಪಾಪ, ಅವ್ರು ಏನೇನೋ ಬರೀತಾ ಇದ್ದಾರೆ, ಅವರ ಒಂದು ಇದು ಸಂಗತಿಗಳನ್ನು ಹೇಳ್ಕೊಳ್ತಿದ್ದಾರೆ. ಕನ್ನಡ ಪುಸ್ತಕನೇ ಅದು. ಸೊ ಈಗ ಚೆನ್ನಾಗಿದೆ ಅನಿಸ್ತು ನನಗೆ. ಆ ಪುಸ್ತಕ ಚೆನ್ನಾಗಿದೆ, ಎಷ್ಟು ಏನೆಲ್ಲ ಹೇಳ್ತಾರಲ್ಲಪ್ಪ ಇವರು ಅಂತ ಅನ್ಸುತ್ತೆ. ಸೊ ಹಾಗೆ ಹೊಸದು ಏನೋ ಒಂದು ಎಕ್ಸ್ಪ್ಲೋರ್ ಮಾಡ್ಕೊತ ಹೋದ. ನಾನು ಒಂಥರ ಮೇಕೆ ಇದ್ದಂಗೆ, ನಾನು ಹೇಳಿದ್ದೇನೆ, ಕಂಡು ಸೊಪ್ಪನ್ನು ತಿನ್ನಬೇಕು.
ಕಂಡು ಸೊಪ್ಪು ತಿಂತೀನಿ ನಾನು. ನಂಗೆ ಎಲ್ಲವೂ ಇಷ್ಟ. ಕೆಲವೊಮ್ಮೆ ಅಂತೂ ಇಂಜಿನಿಯರಿಂಗ್ ಬುಕ್ ಇಟ್ಕೊಂಡು ಓದ್ತೀನಿ ನಾನು. ನಂಗೆ ಅದು ಇಷ್ಟ, ಇಂಜಿನಿಯರಿಂಗ್ ಬುಕ್ಸು ಭಾಳ ಇಷ್ಟ. ಸೊ ಅವೆಲ್ಲ ಓದಬೇಕು ಅನಿಸುತ್ತೆ ನನಗೆ. ಓದಬೇಕಲ್ಲ ಏನೋ ಹೊಳೆಯುತ್ತೆ. ಸೊ ಮುಂದೇನು ದಾರಿ ಇದೆಯೋ ಗೊತ್ತಿಲ್ಲ. ಸೊ ಇದು ತುಂಬ ಪ್ರವಾಸ ಮಾಡ್ತಿರ್ತೀರಿ. ಮಾಡಬೇಕು, ಪ್ರವಾಸ ಮಾಡಬೇಕಪ್ಪ. ಪ್ರವಾಸ ಮಾಡಿರುತ್ತೆ, ಏನೋ ಒಂದು ಅನುಭವಗಳು ಬಂದು. ಅಯ್ಯೋ ಇಲ್ಲಿ ಇದಕ್ಕಂತೂ ಅಜಂತಕ್ಕೆ ಹೋಗಿ ಅಜಂತ ಗುಹೆಗಳನ್ನೆಲ್ಲ ನೋಡ್ಕೊಂಬಂದೆ. ಗುಹೆಂತರ ದೇವಾಲಯಗಳನ್ನ 2 ದಿನ ನಿರಂತರವಾಗಿ ಅಜಂತ ನೋಡಿದ ಮೇಲೆ ನನಗೆ ಇದರಲ್ಲಿ ಪುರುಷ ಗುಹೆಗಳನ್ನ ಕಲ್ಪನೆ ಮಾಡೋಕ್ಕೆ ಬಂತು ನನಗೆ. ಅದು ಹೆಂಗಿರುತ್ತೆ, ಏನಿರುತ್ತೆ, ಅದು ಯಾವ ಥರ ಇರುತ್ತೆ ಆ ಗುಹೆಗಳು, ಆ ಕನ್ಸ್ಟ್ರಕ್ಷನ್ ಹೆಂಗಾಗುತ್ತೆ, ಅಲ್ಲಿ ಮೂರ್ತಿಗಳನ್ನು ಹೆಂಗೆ ಮಾಡಿದ್ದಾರೆ ಇವರು, ಅವೆಲ್ಲ ಒಂದು ತಲೆಯಲ್ಲಿ ಬಂತು. ಅದನ್ನು ಬರೆಯೋಕ್ಕೆ ಸಾಧ್ಯ ಆಯಿತು ನನಗೆ. ಅಂದರೆ ನಾವು ಪೇಶಾವರಕ್ಕಂತೂ ಹೋಗಿಲ್ಲ. ಸೊ ನಾನು ಅಜಂತಕ್ಕೆ ಹೋದೆ. ನಾನು ಅಜಂತಕ್ಕೆ ಹೋಗಿ ಮಾಡ್ಕೊಂಬಂದೆ. ಸೊ ಆ ಥರ ಟ್ರಾವೆಲಿಂಗ್ ಮೇಕ್ಸ್ ಯು ಎ ಬೆಟರ್ ಪರ್ಸನ್. ಟ್ರಾವೆಲ್ ಮಾಡಲೇಬೇಕು. ಟ್ರಾವೆಲ್ ಮಾಡದೆ ಒಂದೇ ಕಡೆ ಕೂತು ಫಿಕ್ಷನ್ ರೈಟರ್ ಬರೀತೀವಿ ಅಂದರೆ ನಮ್ಮ ಬಾಲ್ಯ ಬರಿಬೋದು, ನಮ್ಮ ಜಗತ್ತನ್ನು ಬರಿಬೋದು. ಅದನ್ನು ಮೀರಿ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಗೊತ್ತಿಲ್ಲ, ಒಬ್ಬೊಬ್ಬರ ಶಕ್ತಿಗಳೇನೋ, ಒಬ್ಬೊಬ್ಬರ ಸಾಧನೆಗಳೇನೋ ಹೇಳೋಕ್ಕಾಗಲ್ಲ. ಬಟ್ ನನ್ನ ಒಂದು ಪ್ರಪಂಚ ಇದು. ಸರ್, ನಿಮ್ಮ ಈ ಹೊಸ ಕಾದಂಬರಿಗೆ ನಾವು ಬಹಳ ಯಶಸ್ಸನ್ನು ಕೋರ್ತೀವಿ. ಏನಂದರೆ ಕನ್ನಡದಲ್ಲಿ ಒಂದು ಹೊಸ ಬಗೆಯ ಸ್ಟಾರ್ಡಮ್ಮನ್ನು ತಂದಂತಹ ಲೇಖಕ ನೀವು. ಹೊಸ ವಿಸ್ತಾರಗಳನ್ನು, ಹೊಸ ಕ್ಷೇತ್ರಗಳನ್ನು ಪರಿಚಯಿಸಿದಂತಹ ಲೇಖಕ ನೀವು. ಮತ್ತು ತುಂಬ ಮಂದಿ ಎಳೆಯರಿಗೆ ಬರೆಯೋದಕ್ಕೆ ಏನು ಬರೀಬೇಕು, ಏನು ಓದಬೇಕು ಅನ್ನೋದನ್ನು ತೋರಿಸಿಕೊಟ್ಟಂಥ ಲೇಖಕ ಕೂಡ. ನಿಮ್ಮ ಹೊಸ ಕಾದಂಬರಿಗೆ ಎಲ್ಲ ಬಗೆಯ ಯಶಸ್ಸನ್ನು ನಾವು ಕೋರ್ತೀವಿ. ನಮ್ಮ ವಿಶ್ವವಾಣಿ ಟಿವಿಗೆ ನೀವು ಸಂದರ್ಶನ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹರೀಶ್. ಆ್ಯಕ್ಚುಲಿ ನಾ ಮುಂಚೆನೇ ಹೇಳ್ತೀನಿ, ಅತ್ಯಂತ ಸೂಕ್ಷ್ಮ ಓದುಗ ನೀನು. ಸೊ ನಿನ್ನ ಜೊತೆಲಿ ಮಾತಾಡೋದೇ ಒಂದು ದೊಡ್ಡ ಸಂಭ್ರಮ. ಸೊ ಸಾಕಷ್ಟು ವರ್ಕ್ ಮಾಡ್ತಾ ಇದೆಯಾ ನೀನು. ನಿನ್ನ ಕೈಯಲ್ಲಿ ಇದಾಗಿದ್ದರಿಂದ ಓದ್ಕೊಂಡು ಬರ್ತೀರಾ, ಪುಸ್ತಕನ ಓದ್ಕೊಬಂದಿದೆಯಾ, ಅದೊಂದು ಭಾಳ ಮುಖ್ಯ ನನಗೆ. ಸೊ ಇದು ಕೂಡ ಕಡಿಮೆ ಆಗ್ತಾಯಿದೆ. ಏನು ಓದ್ದೇ ಸಂದರ್ಶನ ಮಾಡುವಂಥದ್ದು, ಏನು ತಿಳ್ಕೊಳ್ದೇ ಸಂದರ್ಶನ ಮಾಡೋದು ಜಾಸ್ತಿ ಇದೆ. ಅಂಥ ಹೊತ್ತಿನಲ್ಲಿ ಹೀಗಿಷ್ಟು ಸೂಕ್ಷ್ಮ ಕೂತ್ಕೊಂಡ್ರೆ ನನಗೂ ಖುಷಿಯಾಗುತ್ತೆ, ಮಾತಾಡೋದಕ್ಕೆ ಖುಷಿಯಾಗುತ್ತೆ. ಇದು ನೀನು ದೊಡ್ಡ ಸಾಧನೆ ಥರ ಕಂಡ್ರು ನನಗೇನು ಹಂಗೆ ಅನ್ನಿಸ್ತಿಲ್ಲ. ಇದನ್ನು ಇಂಥವು ಬೇಕಾದಷ್ಟು ಮಾಡಿದ್ದಾರೆ ನಮ್ಮ ಕನ್ನಡದ ಮನಸ್ಸುಗಳು. ಕನ್ನಡದವ್ರು ಬೇಕಾದಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ನಮ್ಮ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ ಅಂತೆ ಅನಿಸುತ್ತೆ. ಹೊರತಾಗಿ ನನಗೇನು ತುಂಬ ಹೆಮ್ಮೆ ಏನಿಲ್ಲ ನನಗೇನು ಮಾಡಿದ್ದು ಅಂತ. ಬಟ್ ನನಗೆ ಈ ಎಳೆಯರನ್ನು ಪ್ರೋತ್ಸಾಹಿಸಿದ ಇದಕ್ಕೆಲ್ಲ ಮಾಸ್ತಿ ಒಂಥರ ರೋಲ್ ಮಾಡಲ್. ನನಗೆ ಮಾಸ್ತಿ ತುಂಬ ಮಾಡಿದ್ದಾರೆ. ಅದನ್ನು ಪಾಪ ತಮ್ಮದಷ್ಟೇ ಅಲ್ಲ, ಎಲ್ಲರದು ಪ್ರಕಟ ಮಾಡಿದ್ದಾರೆ, ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಷ್ಟು ಮಾಡಿದ್ದಾರೆ. ಎರಡು ತಾವು ಬರೆದು ಬೆಳೆಯೋದು ಮತ್ತು ಇನ್ನೊಬ್ಬರನ್ನು ಬೆಳೆಸೋದು ಮಾಡಿದ್ದಾರಲ್ಲ. ನಂಗೆ ಅದು ಮಾಡಬೇಕು ಅಂತ ಅನಿಸುತ್ತೆ. ಬರೀ ನಾನೊಬ್ಬನೇ ಅಲ್ಲ ಬೆಳೆಯೋದು. ಸೊ ನಾನೊಬ್ಬನೇ ಅಲ್ಲ, ನನ್ನ ಜೊತೆಲಿ ಎಷ್ಟು ಸಾಧನೆ ಎಲ್ಲರದು, ನನ್ನ ಕಾಂಟೆಂಪ್ರರಿ ಬರೆದವರೆಲ್ಲರನ್ನೂ ನಾನು ಪಬ್ಲಿಷ್ ಮಾಡಿದ್ದೀನಿ. ಈಗ ನೀವು ಸದ್ಯದಲ್ಲಿ ನನ್ನ ಕಾಂಟೆಂಪ್ರರಿ ಯಾರು ಅತ್ಯುತ್ತಮ ಲೇಖಕರು ಅಂತ ಹೇಳ್ತೀರೋ ಅವರೆಲ್ಲರನ್ನೂ ನಾನು ಪ್ರಕಟ ಮಾಡಿದ್ದೀನಿ, ಹೆಚ್ಚು ಕಡಿಮೆ ಬಹುತೇಕ. ಚಂದ ಪುಸ್ತಕ ಮಾಡಿದ್ದೀನಿ ನಾನು, ರೆಕಗ್ನೈಸ್ ಮಾಡಿ ಅವರೆಲ್ಲ ನಂಗೆ ಭಾಳ ಮುಖ್ಯ. ಅದು ಭಾಳ ಅಂದರೆ ಭಾಳ ಮುಖ್ಯ ನನಗೆ. ಸೊ ಇನ್ನೊಬ್ಬರನ್ನು ಪ್ರೋತ್ಸಾಹಿಸಬೇಕು, ನಾನು ಬೆಳಿಬೇಕು, ಎಷ್ಟು ಸಾಧ್ಯನೋ ಅಷ್ಟು ಅಂತ. ನೋಡೋಣ ಮುಂದೇನು ದಾರಿ ಇದೆಯೋ ಗೊತ್ತಿಲ್ಲ ನನಗೆ. ಈ ಸದ್ಯಕ್ಕಿಷ್ಟು. ಸೊ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್.